ಸಂವಿಧಾನದ ಭಾಗ 3. ಭಾಗ 3 ಯಾವುದು? ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್. ಓಕೆ, ಅತ್ಯಂತ ಪ್ರಮುಖವಾದಂತಹ ಭಾಗ ಯಾವುದು? ಅತ್ಯಂತ ಪ್ರಮುಖವಾದ ಭಾಗ ಯಾವುದು? ಸಂವಿಧಾನದ ಅತ್ಯಂತ ಪ್ರಮುಖವಾದ ಭಾಗ ಯಾವುದು ಅಂತಂದ್ರೆ ಇದೆ. ಓಕೆ, ಯಾಕೆ ಇದು ಅತ್ಯಂತ ಪ್ರಮುಖ ಭಾಗ ಅಂತಂದ್ರೆ, ಯಾಕೆ ಇದು ಕೇವಲ ಸಂವಿಧಾನವನ್ನ ನಿಯಂತ್ರಣ ಮಾಡೋದಲ್ಲ, ಜೊತೆಗೆ ಸಂವಿಧಾನ ಅಂತ ನೋಡಿ ಸರ್ಕಾರವನ್ನ ನಿಯಂತ್ರಣ ಮಾಡೋದಷ್ಟೇ ಅಲ್ಲ, ಬದಲಾಗಿ ಸಂವಿಧಾನದ ಪರಮಾಧಿಕಾರವನ್ನ ಹೊಂದಿರತಕ್ಕಂತ ಜನರಿಗೆ ಅವರ ಅಧಿಕಾರಗಳನ್ನ ನೀಡುತ್ತದೆ. ಜನರಿಗೆ ಏನಿರ್ತದೆ? ಅವರ ಅಧಿಕಾರಗಳನ್ನ ನೀಡುವ ಕೆಲಸವನ್ನ ಯಾವ್ದು ಮಾಡ್ತದೆ? ಈ ಫಂಡಮೆಂಟಲ್ ರೈಟ್ಸ್ ಮಾಡ್ತದೆ, ಮೂಲಭೂತ ಹಕ್ಕುಗಳು ಮಾಡ್ತವೆ. ಮತ್ತೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಇಲ್ಲಿಂದಾನೆ. ಎಷ್ಟರಿಂದ ಎಷ್ಟನೇ ವಿಧಿವರೆಗೂ ಇದೆ ನಮ್ಮ ಭಾರತದಲ್ಲಿ? ಇದು ಎಷ್ಟರಿಂದ ಎಷ್ಟರವರೆಗೂ? ವಿಧಿ 12ರಿಂದ ವಿಧಿ 35. ವಿಧಿ 12ರಿಂದ ವಿಧಿ 35 ಏನು? ಮೂಲಭೂತ ಹಕ್ಕುಗಳಿವೆ. ರೈಟ್. ಇದನ್ನ ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಥವಾ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಭಾರತದ ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಏನಂತ ಎಲ್ಲರಿಗೂ ಗೊತ್ತಾ? ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಏನು? 1215ರಲ್ಲಿ ಇಂಗ್ಲೆಂಡಿನ ದೊರೆ ಯಾರು? ಇಂಗ್ಲೆಂಡಿನ ದೊರೆ ಯಾರು? ಜಾನು ಏನು ಇಂಗ್ಲೆಂಡ್ನಲ್ಲಿ ಒಂದು ಮೂಲಭೂತ ಹಕ್ಕುಗಳ ಪ್ರಣಾಳಿಕೆ ಹೊರಡಿಸಿದ್ದ. ಮೂಲಭೂತ ಹಕ್ಕುಗಳ ಪ್ರಣಾಳಿಕೆ, ಮ್ಯಾನಿಫೆಸ್ಟೋವನ್ನು ಹೊರಡಿಸಿದ್ದ. ಜನರಿಗೆ ಯಾವ ಯಾವ ಹಕ್ಕುಗಳಿವೆ, ಜನರಿಗೆ ಯಾವ ಯಾವ ಹಕ್ಕುಗಳಿವೆ ಅನ್ನೋದು ನಮಗೆ ಇಲ್ಲಿಂದ ಗೊತ್ತಾಗಿತ್ತು. ಸೊ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್. ರೈಟ್. ಹಾಗಾದ್ರೆ ಮೊದಲಿಗೆ ಇದರ ಇತಿಹಾಸವನ್ನ ನೋಡೋಣ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಇತಿಹಾಸವನ್ನ ನೋಡೋಣ. ಓಕೆ, ಈ ಸ್ಲೈಡ್ ಬರ್ಕೊಳ್ರಿ ಸ್ವಲ್ಪ. ಬರ್ಕೊಂಡ್ರೆ ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಯಾಕೆ ಕರೀತಾರೆ? ಇದರ ಇತಿಹಾಸ ಏನಿದೆ? ಇವೆಲ್ಲವನ್ನ ನಾವು ಅಧ್ಯಯನ ಮಾಡೋಣ ಇವಾಗ. ಡನ್ನ. ಓಕೆ, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಇತಿಹಾಸ. ಮೂಲಭೂತ ಹಕ್ಕುಗಳ ಇತಿಹಾಸ. ಯಾಕಂದ್ರೆ ನೋಡ್ರಿ, ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಅಥವಾ ಜನರಿಗೆ, ಮಲ್ಲಿಕಾ ಬೇಗ ಬರ್ಕೊಳ್ಳಿ. 3 PM ಕ್ಲಾಸ್ ಯಾಕೆ ತಗೊಂಡಿಲ್ಲ? ಇಲ್ಲ, ಸ್ವಲ್ಪ ಕೆಲಸ ಇದೆ. ಮಂಡೆಯಿಂದ 2 ಕ್ಲಾಸ್ ಇರ್ತಾವೆ. ಫ್ರಮ್ ಮಂಡೇ ಯು ವಿಲ್ ಹ್ಯಾವ್ 2 ಕ್ಲಾಸಸ್ ಪರ್ ಡೇ. ಇವತ್ತು ನಾಳೆ ಮಾಡಬೇಕಾಗಿತ್ತು 2 ಕ್ಲಾಸ್ಗಳನ್ನ, ಬಟ್ ಮಾಡೋಕ್ಕಾಗಲಿಲ್ಲ. ಮುಗಿತಾ? ನಾಳೆ 6:30 ಒಂದು ಕ್ಲಾಸ್ ಇರುತ್ತೆ ಅಷ್ಟೇ. ಸಂಜೆ 6:30 ಇರ್ತದೆ ನಾಳೆ ಕ್ಲಾಸ್. ಓಕೆ, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಇತಿಹಾಸ. ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳ ಬೇಡಿಕೆ ಯಾವಾಗ ಬರ್ತದೆ? ಭಾರತದಲ್ಲಿ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳ ಬೇಡಿಕೆ ಮೂಲಭೂತ ಹಕ್ಕುಗಳ ಬೇಡಿಕೆ ಯಾವಾಗ? ವೆರಿ ಗುಡ್. ಎಲ್ಲರೂ ಕೂಡ 1931 ಅಂತ ಹೇಳ್ತಾ ಇದ್ರಿ. ನಮ್ಮ ಹುಡುಗರು ಬಹಳ ಶಾನೆ ಅದಾವ. ಯಾವುದು? 1895ರ ಸ್ವರಾಜ್ ಬಿಲ್ ನಲ್ಲಿ. 1895ರ ಸ್ವರಾಜ್ ಬಿಲ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬೇಡಿಕೆಯನ್ನ ಇಡಲಾಗ್ತದೆ. ಓಕೆ, ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್ ಅಂತ ಕೂಡ ಕರೀತಾರೆ.
ಇಂಡಿಯಾ ಬಿಲ್ 1895. ಈ ಒಂದು ಬೇಡಿಕೆಯಲ್ಲಿ ಭಾರತೀಯ ನಾಗರಿಕರಿಗೆ ಏನು ಬೇಕು ಅಂತ ಹೇಳ್ತಾರೆ? ಭಾರತೀಯ ನಾಗರಿಕರಿಗೆ ಮೂಲಭೂತ ಹಕ್ಕುಗಳು ಬೇಕು. ಭಾರತೀಯ ಪ್ರಜೆಗಳಿಗೆ ಏನ್ ಬೇಕು? ಹಕ್ಕುಗಳು ಬೇಕು. ಸಾಕಷ್ಟು ಹಕ್ಕುಗಳನ್ನ ಇವರು ಡಿಮ್ಯಾಂಡ್ ಮಾಡ್ತಾರೆ, ರೈಟ್? ವಾಕ್ ಸ್ವಾತಂತ್ರ್ಯ, ಖಾಸಗಿತನದ ಸ್ವಾತಂತ್ರ್ಯ, ಖಾಸಗಿತನದ ಸ್ವಾತಂತ್ರ್ಯ, ಆಮೇಲೆ ನಮ್ಮ ಮತದಾನದ ಹಕ್ಕು ಸೇರಿದಂತೆ ಹಲವಾರು ಹಕ್ಕುಗಳನ್ನ ಡಿಮ್ಯಾಂಡ್ ಮಾಡಲಾಗ್ತದೆ. ಇದರಲ್ಲಿ ಏನದು? ಆಸ್ತಿಯ ಹಕ್ಕು, ಕಾನೂನಿನ ಮುಂದೆ ಸಮಾನತೆ ಹಕ್ಕು ಕೂಡ ಸೇರ್ಕೊಂಡಿದ್ದು. ಇದು ಪ್ರಶ್ನೆ ಆಗಿದೆ. ಮುಂದೆ ಸಮಾನತೆ ಹಕ್ಕು ಯಾವಾಗ ಇನ್ನು ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೀತಾ ಇತ್ತು ಅಂತ ಸಂದರ್ಭದಲ್ಲಿ ಈ ಒಂದು ಬೇಡಿಕೆ ಬಂದಿದ್ದು ವಿಶೇಷ. ಇದನ್ನ ಯಾರು ಬೇಡಿಕೆ ಇಟ್ಟವರು ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾರು ಬರೆದ್ರು ಅಂತ ಹೇಳಿ ಗೊತ್ತಿರ್ಲಿಲ್ಲ ನಮ್ಗೆ, ರೈಟ್? ಯಾರು ಬರೆದಿದ್ದು ಅಂತ ಹೇಳಿ ಗೊತ್ತಿಲ್ಲ, ಬಟ್ ನಮಗೆ ಸಿಕ್ಕಿದೆ. ಇದು 110 ಆರ್ಟಿಕಲ್ಸ್ ಇದ್ದು ಇದ್ರಲ್ಲಿ. ಆದ್ರೆ ಅನಿ ಬೆಸೆಂಟ್ ಏನ್ ಹೇಳ್ತಾರೆ? ಅನಿ ಬೆಸೆಂಟ್ ಪ್ರಕಾರ ಈ ಸ್ವರಾಜ್ ಬಿಲ್ ಯಾರಿಂದ? ತಿಲಕರಿಂದ ಪ್ರೇರಣೆ ಪಡೆದಿತ್ತು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಅನಿ ಬೆಸೆಂಟ್ ಅವರು ಹೇಳ್ತಾರೆ. ಅದ್ಭುತವಾಗಿ ಕಂಪೈಲ್ ಮಾಡಿದಂಥದ್ದು ಯಾವುದು? ಈ ಸ್ವರಾಜ್ ಬಿಲ್. ಇದಂತೂ ನನಗೆ ಗೊತ್ತದ, ಎಲ್ಲರೂ ಫಸ್ಟ್ ಟೈಮ್ ಕೇಳ್ತಾ ಇದ್ರಿ. ಯಾಕ? ಆದ್ರೆ ಇದು ಪ್ರಶ್ನೆ ಆಗಿದೆ ಸಾಕಷ್ಟು ಬಾರಿ, ರೈಟ್? ಬರ್ಕೊಡ್ರಿ ಬೇಗ. ಬೇಡಿಕೆ ಅಂದ್ರೆ ಒಂದು ಬಿಲ್ಲಿನ ಮೂಲಕ ಬೇಡಿಕೆ ಇಟ್ಟಿದ್ರು, ರೈಟ್? 1895ರಲ್ಲಿ ಸ್ವರಾಜ್ ಬಿಲ್ ಅಂತ ಹೇಳಿ ಈ ಬಿಲ್ಲಿನ ಮೂಲಕ ಇದನ್ನ ಬೇಡಿಕೆ ಇಟ್ಟಿದ್ರು. ಓಕೆ, 110 ವಿಧಿಗಳಿದ್ವು ಈ ಸ್ವರಾಜ್ ಬಿಲ್ ನಲ್ಲಿ 110 ವಿಧಿಗಳಿದ್ವು. ಸರ್, ಭಾರತೀಯ ಪ್ರಜೆಗಳಿಗೆ ಹಕ್ಕು ಅಂತ 1885ರಲ್ಲಿ INC ಸಮರ್ಥಿಸಿದ್ವು ಅಲ್ವಾ ಸರ್? ಇಲ್ಲ, ಅಲ್ಲೆಲ್ಲಿ ಹೇಳಿರ್ಲಿಲ್ಲ ಅವರು. ಭಾರತೀಯ ಪ್ರಜೆಗಳಿಗೆ ಬ್ರಿಟಿಷ್ ಸರ್ಕಾರದ ಮುಂದೆ ಅವರ ಬೇಡಿಕೆಗಳನ್ನ ಇಡುವ ಇದನ್ನ ಕಾಂಗ್ರೆಸ್ ಹೇಳಿತ್ತು. ಹೇಳ್ರಿ ದಿನ, ಹೇಳ್ರಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇವಾಗ ಈ ಸ್ವರಾಜ್ ಬಿಲ್ 1895 ಸ್ವರಾಜ್ ಬಿಲ್ ಇದ್ದಾಗ ನಾನು ಅನ್ಸಿಕೆ ಈಗ 1885ರಿಂದ 1905ರವರೆಗೆ ನಾವು ಮಂದಗಾಮಿಗಳು ಈಗ ಅಂತ ಕರಿತೀವಿ ಸರ್. ಆ ಸಂದರ್ಭದಲ್ಲಿ ಈ ಸ್ವರಾಜ್ ಬಿಲ್ ನ ಮೂಲ ಪ್ರಣೇಕರ್ತರು ಅಥವಾ ಈ ಮೂಲಭೂತ ಇದು ನಮ್ಮ ಮಂದಗಾಮಿಗಳ ಬೇಡಿಕೆ ಆಗಿತ್ತ ಅಂತ ಸರ್? ಅದೇ ಸಂದರ್ಭದಲ್ಲಿ ಆಗಿತ್ತಿದು. ಅವರೇ ಯಾರೋ ಒಬ್ರು ಮಾಡಿರ್ಬೇಕು, ಬಟ್ ಯಾರಂತ ನಮ್ಗೆ ಗೊತ್ತಿಲ್ಲ, ಹೆಸರಷ್ಟೇ. ಯಾಕಂದ್ರೆ ಸರ್ ಈಗ ಅವ್ರದ್ದು ಏನಾದ್ರು ಬರೇ ಬೇಡಿಕೆ ಮಾತ್ರ ಸರ್, ಯಾವ್ದೇ ಕೇಳಿದ್ರು ಕೂಡ ಅವರು ಏನೋ ಅಹಿಂಸಾವಾದಿಗಳಾಗಿದ್ರು ಸರ್. ಇದನ್ನ ಮಾಡಿದ್ರು, ಓಕೆ ಸರ್. ಓಕೆ, ಬಟ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ಕೂಡ ಏನಿದೆ, ಗೋಪನೀಯ ಆಗಿದೆ. ಈಗ ಇವರು ಅನಿ ಬೆಸೆಂಟ್ ಅವರ ಪ್ರಕಾರ ಈ ಸ್ವರಾಜ್ಯ ಬಿಲ್ ತಿಲಕರಿಂದ ಪ್ರೇರಣೆ ಪಡೆದಿತ್ತು ಅಂತ ಐತೆ ಸರ್. ಅದಕ್ಕೆ ಈಗ ಹೇಳಿದಾರೆ ಅದನ್ನ, ಅವರು ಹೇಳಿದಾರೆ ಅದನ್ನ. ಓಕೆ ಸರ್. ಅಕಸ್ಮಾತ್ ನಾಳೆ ಎಕ್ಸಾಮ್ ಕ್ವಶನ್ ಆದ್ರೆ ಸರ್, ನಾವು ಈ ತಿಲಕ್ ಅವರಿದ್ರೆ ತಿಲಕ್ ಹಾಕ್ಲಾ ಸರ್? ಇಲ್ಲ, ತಿಲಕ್ ಕೇಳಲ್ಲ ಅವರು. ಹೌದಾ ಸರ್? ಆದ್ರೆ ಯಾಕಂದ್ರೆ ಸಂವಿಧಾನದಲ್ಲೇ ಅದನ್ನೇ ಹೇಳಿದಾರಲ್ಲ ಅವರು. ಇಲ್ಲವೇ ಇಲ್ಲ ಇದು. ಓಕೆ ಸರ್. ಯಾರು ಬರ್ದಾರಂತ ಗೊತ್ತೇ ಇಲ್ಲ. ಇದು ಇಟ್ ಈಸ್ ದ ಟ್ರೂತ್. ನಾನು ಒಂದು ಅನಿ ಬೆಸೆಂಟ್ ಅವರು ಹೇಳಿದ್ದನ್ನು ನಾನು ಇಲ್ಲಿ ನಿಮ್ಗೆ ಉಲ್ಲೇಖ ಮಾಡಿದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್, ಇದಾದ್ಮೇಲೆ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಮುಖವಾದ ಬೇಡಿಕೆಯನ್ನಿಟ್ಟವ್ರು ಯಾರು? 1909ರ ಕೌನ್ಸಿಲ್ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ ಬಂತು. ಇಲ್ಲ, ಇದು ಕೌನ್ಸಿಲ್ ಕಾಯ್ದೆ ಬಂತು 1919ರ
ಭಾರತ ಸರ್ಕಾರ ಕಾಯ್ದೆಗಳು ಬಂದವು. ಇದರಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲೇಖ ಇರಲಿಲ್ಲ. ಮೂಲಭೂತ ಹಕ್ಕುಗಳ ಉಲ್ಲೇಖ ಇರಲೇ ಇಲ್ಲ. ಯಾರು ಇಲ್ಲಿ ಕೇಳಲಿಲ್ಲ, ಯಾರು ಇಲ್ಲಿ ಹೇಳಲಿಲ್ಲ. ಇದರಲ್ಲಿ ಮೂಲಭೂತ ಆಡಳಿತದಲ್ಲಿ ಬದಲಾವಣೆ ಆದರೂ ಕೂಡ, ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆ ಆದರೂ ಕೂಡ ಇದರಲ್ಲಿ ಉಲ್ಲೇಖ ಇರಲಿಲ್ಲ. ಇದರಲ್ಲಿ ಏನಿರಲಿಲ್ಲ? ಉಲ್ಲೇಖ ಇರಲಿಲ್ಲ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದಾದ್ಮೇಲೆ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡಿದವರು 1928ರಲ್ಲಿ ಯಾವುದು? ಮೋತಿಲಾಲ್ ನೆಹರು ವರದಿ. 1928ರಲ್ಲಿ ಮೋತಿಲಾಲ್ ನೆಹರು ವರದಿಯ ಮೂಲಕ, ಮೋತಿಲಾಲ್ ನೆಹರು ವರದಿಯ ಮೂಲಕ ನಾವೇನ್ ಮಾಡಿದ್ವಿ? ಮೊಟ್ಟ ಮೊದಲ ಬಾರಿಗೆ ಎಷ್ಟು ಮೂಲಭೂತ ಹಕ್ಕುಗಳು? 19 ಮೂಲಭೂತ ಹಕ್ಕುಗಳಿಗೆ ಬೇಡಿಕೆ ಇಡಲಾಯಿತು. 19 ಮೂಲಭೂತ ಹಕ್ಕುಗಳಿಗೆ ಬೇಡಿಕೆ ಇಡಲಾಗಿತ್ತು. ಇದರಲ್ಲಿ ವಾಕ್ ಸ್ವತಂತ್ರ ಆಗಿರ್ಬೋದು, ಮಹಿಳೆ ಮತ್ತು ಪುರುಷರಿಗೆ ಸಮಾನ ಸ್ವತಂತ್ರ, ಸಂಘಗಳನ್ನ ರಚನೆ ಮಾಡುವ ಸ್ವತಂತ್ರ, ಸಾರ್ವತ್ರಿಕ ವಯಸ್ಕ ಮತದಾನದ ಸ್ವತಂತ್ರ, ಸೇರಿದಂತೆ ಎಷ್ಟು ಸ್ವತಂತ್ರಗಳನ್ನ ಇಲ್ಲಿ ಬೇಡಿಕೆ ಇಟ್ಟರು? ಸುಮಾರು 19 ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲಿ ಮೋತಿಲಾಲ್ ನೆಹರು ಕಮಿಟಿಯಲ್ಲಿ ಏನ್ ಹೇಳಿದ್ರು? ರೈಟ್. ಇವೆಲ್ಲ ನಮ್ಗೆ 19 ಮೂಲಭೂತ ಹಕ್ಕುಗಳ ಬೇಡಿಕೆ. ರೈಟ್. ಆದ್ರೆ ಏನಾಯ್ತು ಇಲ್ಲಿ? ಹ್ಞೂ ಅಂದ್ರ ಇಲ್ಲಿ ಹ್ಞೂ ಅಂದ್ರ ಬ್ರಿಟಿಷರು ಹ್ಞೂ ಅನ್ಲಿಲ್ಲ. ಹ್ಞೂ ಅನ್ಲಿಲ್ಲ. ರೈಟ್. ನೆಕ್ಸ್ಟ್ ಸೈಮನ್ ಆಯೋಗ ಬಂತು. ಸೈಮನ್ ಆಯೋಗ ಏನಾದ್ರೂ ಇದಕ್ಕೆ ಒಪ್ಪಿಗೆ ಕೊಡ್ತಾ? ಸೈಮನ್ ಆಯೋಗ ಇದಕ್ಕೇನಂತ? ಇದು ಕೂಡ ಯಾವುದೇ ಉಲ್ಲೇಖ ಮಾಡಲಿಲ್ಲ. ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ಭಾರತೀಯರಿಗೆ, ಮೂಲಭೂತ ಹಕ್ಕುಗಳನ್ನ ಭಾರತೀಯರಿಗೆ ಕೊಡಬೇಕು, ಪಾಪ ಅವರು ಡಿಸರ್ವ್ ಮಾಡ್ತಾರೆ ಅನ್ನೋ ಒಂದು ಭಾವನೆನೇ ಇರಲಿಲ್ಲ ಅವ್ರಿಗೆ. ಇದನ್ನ ಬರ್ಕೊಳ್ರಿ, ಮುಂದೇನಾಯ್ತು ಅಂತ ಹೇಳ್ತೀನಿ. ಬೇಗ ಬರ್ಕೊಳ್ಳಿ ಅದನ್ನ. ಸೈಮನ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದು 1930ರಲ್ಲಿ. ಸೈಮನ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದು 1930ರಲ್ಲಿ. ಓಕೆ. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಅಲ್ಲ, ಬಂದಿದ್ದು ಬೇರೆ, ರಚನೆ ಆಗಿದ್ದು 27ರಲ್ಲಿ, ಭಾರತಕ್ಕೆ ಬಂದಿದ್ದು 28ರಲ್ಲಿ, ರಿಪೋರ್ಟ್ ಕೊಟ್ಟಿದ್ದು 30ರಲ್ಲಿ. ಎಲ್ಲ ನಾನು ಇತಿಹಾಸದಲ್ಲಿ ಹೇಳಿದ್ದೀನಿ ನಿಮಗೆ. ಹೆಸರು ಇದರ ಅವಶ್ಯಕತೆ ಏನಿತ್ತು ಸರ್? ಯಾವ್ದ್ರದ್ದು ಅವಶ್ಯಕತೆ? ಫಂಡಮೆಂಟಲ್ ರೈಟ್ಸ್. ಮುಂದೆ ಹೇಳ್ತೀನಿ ಏನು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನಂತ ಮುಂದೆ ಹೇಳ್ತೀನಿ. ಈಗಿಷ್ಟು ತಿಳ್ಕೊಳ್ರಿ. ಇದಾದ್ಮೇಲೆ 1931ರಲ್ಲಿ ಕಾಂಗ್ರೆಸ್ ಕರಾಚಿ ಅಧಿವೇಶನ ನಡೀತದೆ. ಕಾಂಗ್ರೆಸ್ ಕರಾಚಿ ಅಧಿವೇಶನ. ಯಾರ ಅಧ್ಯಕ್ಷರು? ಯಾರು? ವಲ್ಲಭಾಯ್ ಪಟೇಲ್ ರವರು ಇದಕ್ಕೆ ಅಧ್ಯಕ್ಷರಾಗಿದ್ರು. ಈ ಒಂದು ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ರವರು 2 ಗೊತ್ತುವಳಿಗಳನ್ನ ಮಂಡಿಸ್ತಾರೆ. ಅದರಲ್ಲಿ ಒಂದು ಯಾವ್ದಾಗಿತ್ತು? ಮೂಲಭೂತ ಹಕ್ಕುಗಳು. ಕಾಂಗ್ರೆಸ್ ಅಧಿಕೃತವಾಗಿ ಮೋತಿಲಾಲ್ ನೆಹರು ವರದಿಯ ನಂತರ ಮೂಲಭೂತ ಹಕ್ಕುಗಳ ನಿರ್ಣಯವನ್ನ ಯಾವಾಗ ಮಂಡನೆ ಮಾಡ್ತದೆ? ಕಾಂಗ್ರೆಸ್ ಯಾವಾಗ ಮಾಡ್ತದೆ? 1931ರಲ್ಲಿ ಏನ್ ಹೇಳ್ತದೆ? ಮೂಲಭೂತ ಹಕ್ಕುಗಳಿರಬೇಕು ಭಾರತದಲ್ಲಿ ಅಂತ ತಿಳ್ಕೊಂಡು ಇವರು ಮಂಡನೆಯನ್ನ ಮಾಡ್ತಾರೆ.
ಮಂಡನೆಯನ್ನ ಮಾಡ್ತಾರೆ. ರೈಟ್. ಇವ್ರೇನ್ ಹೇಳ್ತಾರೆ ಇದರಲ್ಲಿ ಎಲ್ಲಾ ರೀತಿಯ ಅಂದ್ರೆ ಏನು, ನಾವು ಫಂಡಮೆಂಟಲ್ ಸಿವಿಲ್ ರೈಟ್ಸ್, ಮೂಲಭೂತ ನಾಗರಿಕ ಹಕ್ಕುಗಳು, ಇದರ ಜೊತೆಗೆ ಈ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನ ಕೂಡ, ಸಾಮಾಜಿಕ ಆರ್ಥಿಕ ಹಕ್ಕುಗಳು, ಸೋಶಿಯೋ ಎಕನಾಮಿಕ್ ರೈಟ್ಸ್ ಇನ್ಕ್ಲೂಡಿಂಗ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಎಲ್ಲವನ್ನ ಕೂಡ ಇಲ್ಲಿ ಇವರು ಬೇಡಿಕೆ ಇಡ್ತಾರೆ. ರಿಪೀಟ್ ಮುಗಿಲಿ ಸ್ಲೈಡು. 1931 ಕರಾಚಿ ಅಧಿವೇಶನದಲ್ಲಿ ವಲ್ಲಭಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಮೂಲಭೂತ ಹಕ್ಕುಗಳ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ಇದರಲ್ಲಿ ಮೂಲಭೂತ ನಾಗರಿಕ ಹಕ್ಕುಗಳು ಹಾಗೂ ಸೋಶಿಯೋ ಎಕನಾಮಿಕ್ ಹಕ್ಕುಗಳು ಎರಡೂ ರೀತಿಯ ಹಕ್ಕುಗಳು ಒಳಗೊಳ್ಳಲಾಗಿತ್ತು. ರೈಟ್. ಮೂಲಭೂತ ಮತ್ತು ನಾಗರಿಕ ಹಕ್ಕುಗಳು ಎರಡನ್ನ ಕೂಡ ಇದರಲ್ಲಿ ಏನಾಗಿತ್ತು, ಒಳಗೊಳ್ಳಲಾಗಿತ್ತು. ಅಷ್ಟೇ, ಇದು ನೀವು ಅರ್ಥ ಮಾಡ್ಕೊಬೇಕು. ಓಕೆ. ಇದರಲ್ಲಿ ಕನಿಷ್ಠ ಆದಾಯದ ಹಕ್ಕು ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ಒಂದ್ಸರ್ತಿ ಪ್ರಶ್ನೆ ಕೇಳಿದ್ರು. ಕನಿಷ್ಠ ಆದಾಯದ ಹಕ್ಕು ಮೊದಲ ಬಾರಿಗೆ ಮಿನಿಮಮ್ ವೇಜ್ ಅಂತ ಕರಿತೀವಿ. ಇದನ್ನ ಮೊದಲ ಬಾರಿಗೆ ಯಾವಾಗ ಕಾಂಗ್ರೆಸ್ ಬೇಡಿಕೆಯಾಗಿತ್ತು ಅಂತ ಹೇಳಿ ಕನಿಷ್ಠ ಆದಾಯದ ಹಕ್ಕು ಇದೇ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಮುಂದಿಡಲಾಯಿತು. ಓಕೆ, ಕ್ಲಿಯರ್ ಇದೆಯಾ? ಇದಾದ ಮೇಲೆ ಏನಾಯ್ತು, 1935 ಕಾಯ್ದೆಯಲ್ಲಿ 35 ಕಾಯ್ದೆ ಬಂತು. ಇದರಲ್ಲೂ ಕೂಡ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಕೂಡ ಉಲ್ಲೇಖವನ್ನ ಮಾಡಲಿಲ್ಲ ಅವರು. 1935 ಕಾಯ್ದೆಯಲ್ಲೂ ಕೂಡ ಏನು ಉಲ್ಲೇಖ ಇರಲಿಲ್ಲ. ಕೊನೆಯದಾಗಿ ಮೂಲಭೂತ ಹಕ್ಕುಗಳನ್ನ ಭಾರತಕ್ಕೆ ನೀಡುವ ಒಂದು ಜವಾಬ್ದಾರಿ ಯಾರ ಮೇಲೆ ಬಂತು? ಸಂವಿಧಾನ ಸಭೆಯ ಮೇಲೆ ಬಂತು. ಇದನ್ನ ಬರ್ಕೊಳ್ರಿ. ರಮೇಶ್, ಇದ್ರೊಳಗೆ ಏನದ? 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಪಟೇಲ್ರು ಜವಾಹರ್ಲಾಲ್ ನೆಹರು ಅವರು ಮೂಲಭೂತ ಹಕ್ಕುಗಳ ನಿರ್ಣಯ ಮಂಡನೆ ಮಾಡ್ತಾರೆ. ಅದರಲ್ಲಿ ಮೂಲಭೂತ ನಾಗರಿಕ ಹಕ್ಕುಗಳು, ಸಾಮಾಜಿಕ ಆರ್ಥಿಕ ಹಕ್ಕುಗಳು ಮತ್ತು ಕನಿಷ್ಠದ ಆದಾಯದ ಹಕ್ಕು ಕೂಡ ಒಳಗೊಳ್ಳಲಾಗಿತ್ತು. ಇಷ್ಟೇ. ಇದರಲ್ಲಿ ಏನಿದೆ ಹೇಳ್ರಿ? ಎಸ್, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಕ್ಲಿಯರ್ ಆಗುತ್ತೆ. ಇನ್ನು 1946 ಡಿಸೆಂಬರ್ 9ಕ್ಕೆ ಏನ್ ರಚನೆ ಆಯ್ತು? ಸಂವಿಧಾನ ಸಭೆ ರಚನೆ ಆಯ್ತು. ಈ ಸಂವಿಧಾನ ಸಭೆ ರಚನೆ ಆದ್ಮೇಲೆ ಸಂವಿಧಾನ ರಚನೆಯ ಜವಾಬ್ದಾರಿ ಯಾರ ಮೇಲೆ ಬಿತ್ತು? ಸಂವಿಧಾನ ಸಭೆಯ ಮೇಲೆ ಬಿತ್ತು. ಸೊ ಇಲ್ಲಿ ಸಾಕಷ್ಟು ಸಮಿತಿಗಳು, ಸಾಕಷ್ಟು ಉಪಸಮಿತಿಗಳು ಇದರಲ್ಲಿ ರಚನೆ ಆದವು. ರೈಟ್. ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾದರು. ಇನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಸಮಿತಿ ಅಧ್ಯಕ್ಷರಾದ್ರು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಸಮಿತಿ ಪಟೇಲ್ ಅಧ್ಯಕ್ಷರಾದ್ರು. ಉಪಸಮಿತಿಗೆ ಅಧ್ಯಕ್ಷರಾದವರು ಯಾರು? ಉಪಸಮಿತಿಗೆ ಅಧ್ಯಕ್ಷರಾದ್ರು ಜೆ.ಬಿ. ಕೃಪಲಾನಿ ಆದ್ರು. ಇನ್ನು 1948 ಡಿಸೆಂಬರ್ 10ರಂದು ಇನ್ನೊಂದು ಇಂಪಾರ್ಟೆಂಟ್ ಘಟನೆ ನಡೀತದೆ. ಯಾವ ಘಟನೆ ನಡೀತದೆ? 1948 ಡಿಸೆಂಬರ್ 10ರಂದು ಎಸ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿ ಆಫ್ ಯುನೈಟೆಡ್ ನೇಷನ್ಸ್ ಏನನ್ನ ಪಾಸ್ ಮಾಡ್ತದೆ? ಯಾವುದು? ಯೂನಿವರ್ಸಲ್ ಡಿಕ್ಲರೇಷನ್ ಆಫ್
human rights. Declaration of human rights. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಪಾಸ್ ಮಾಡುತ್ತದೆ. ಈ ರೀತಿ ಪಾಸ್ ಮಾಡಿದಾಗ ಎಲ್ಲಾ ದೇಶಗಳು ಜನರಿಗೆ ಕೊಡಬೇಕಾದಂತಹ ಒಂದು ಒತ್ತಡ ಉಂಟಾಯ್ತು. ಕಟ್ ಸ್ಟಾರ್ ನೋಡ್ರಿ, ಒಬ್ರು ಕಟ್ ಅಂತೀರಿ, ಒಬ್ರು ಕ್ಲಿಯರ್ ಅಂತೀರಿ ಅಂತಂದ್ರೆ ನಿಮ್ಮಲ್ಲಿ ಸಮಸ್ಯೆ ಇದೆ. ಇಲ್ಲಿ ನಿಮ್ಮ ನೆಟ್ವರ್ಕ್ ನಲ್ಲಿ ಸಮಸ್ಯೆ ಇದೆ. ನೀವು ಒಂದ್ಸರ್ತಿ ರಿಫ್ರೆಶ್ ಮಾಡ್ಕೊಬೇಕು. ನೀವು ಎಸ್ ಬರ್ಕೊಳ್ರಿ ಇದನ್ನ. ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ಳಿ. ಮುಗಿತಾ? ಯಾರ್ಯಾರು ಬರ್ಕೊಂಡಿದ್ದೀರಿ ಎ ಅಂತೇಳಿ ಪೋಲ್ ಹಾಕ್ರಿ. ಯಾರ್ಯಾರು ಬರ್ಕೊಂಡಿದ್ದೀರಿ ಅರ್ಥ ಆಗಿದೆ ಎ ಅಂತೇಳಿ ಪೋಲ್ ಹಾಕ್ರಿ. ಎಲ್ಲರೂ ಎಂತ ಪೋಲ್ ಹಾಕ್ರಿ, ಯಾರ್ಯಾರು ಬರ್ಕೊಂಡಿದ್ದೀರಿ. ಲಾಸ್ಟ್ ಲೈನ್, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅದು. ಆಲ್ ರೈಟ್. ಇದಾದ್ಮೇಲೆ ಏನಾಯ್ತು, ಸ್ವಲ್ಪ ವೇಟ್ ಮಾಡಿ, ಪರಿಶ್ರಮ ಬೇಗ ಬರ್ಕೋಬೇಕು. ಇಂಡಾಲಜಿ ಅಂತಂದ್ರೆ ಇತಿಹಾಸದ ಅಧ್ಯಯನ. ಓಕೆ, ಇನ್ನು ಮೂಲಭೂತ ಹಕ್ಕುಗಳು ಏನು ಮತ್ತು ಯಾಕೆ, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನಿವು ಮೂಲಭೂತ ಹಕ್ಕುಗಳು? ರೈಟ್, ಏನಿವು ಮೂಲಭೂತ ಹಕ್ಕುಗಳು? ಇವಾಗ ಸಂವಿಧಾನ ಎರಡು ರೀತಿಯ ಅಧಿಕಾರಗಳನ್ನ ನೀಡುತ್ತದೆ. ಸಂವಿಧಾನ ಒಂದು ಜನರಿಂದ ಅಧಿಕಾರವನ್ನ ಪಡ್ಕೊಳ್ತದೆ. ಇದು ಯಾರಿಗೆ ಅಧಿಕಾರವನ್ನ ನೀಡುತ್ತದೆ? ಜನರಿಂದ ಅಧಿಕಾರವನ್ನ ಪಡೆದುಕೊಂಡಂತ ಸಂವಿಧಾನ ಯಾರಿಗೆ ಅಧಿಕಾರವನ್ನ ನೀಡುತ್ತದೆ? ಯಾರಿಗೆ ಅಧಿಕಾರವನ್ನ ನೀಡುತ್ತದೆ? ಸರ್ಕಾರಕ್ಕೆ ಅಧಿಕಾರವನ್ನ ನೀಡುತ್ತದೆ. ಸರ್ಕಾರ ಏನಿದು? ಜನಪ್ರತಿನಿಧಿ ಸರ್ಕಾರ ಇದು. ಸೊ ಇದಕ್ಕೆ ಸಾಕಷ್ಟು ಅಧಿಕಾರಗಳಿರ್ತವೆ. ಅನ್ಲಿಮಿಟೆಡ್ ಪವರ್ಸ್ ಅಂತೇಳಿ ಹೇಳಬಹುದು ನಾವು. ಸಾಕಷ್ಟು ಅಧಿಕಾರಗಳಿರ್ತವೆ. ಆದ್ರೆ ಈ ಜನರಿಗೂ ಕೂಡ ಸಾಕಷ್ಟು ಏನು ವ್ಯಕ್ತಿ ಸ್ವಾತಂತ್ರ್ಯಗಳು ಮತ್ತು ಹಕ್ಕುಗಳನ್ನ ನೀಡಬೇಕೋ ಬೇಡವೋ? ಜನರಿಗೆ ಏನ್ ನೀಡಬೇಕು? ವ್ಯಕ್ತಿ ಸ್ವಾತಂತ್ರ್ಯಗಳು ಮತ್ತು ಹಕ್ಕುಗಳನ್ನ ನೀಡಬೇಕು. ಆದ್ರೆ ಅಧಿಕಾರ ಎಲ್ಲ ಯಾರ ಕಡೆ ಇದೆ? ಜನರ ಕೈಯಲ್ಲಿದೆಯಾ? ಜನಪ್ರತಿನಿಧಿ ಸರ್ಕಾರದ ಕಡೆಯಲ್ಲಿದೆಯಾ? ಸರ್ಕಾರದಲ್ಲಿ ಕಾರ್ಯಾಂಗನೂ ಬರುತ್ತೆ, ಶಾಸಕಾಂಗನೂ ಬರುತ್ತೆ. ಸೊ ಇವೆರಡರ ಕಡೆಯಲ್ಲಿರುತ್ತೆ. ಸೊ ಇವು ಜನರ ವ್ಯಕ್ತಿ ಸ್ವತಂತ್ರಗಳ ಹಕ್ಕುಗಳನ್ನ ಹರಣ ಮಾಡದಂತೆ ರಕ್ಷಣೆ ಕೊಡ್ತವೆ. ರೈಟ್. ಇವೇನಿವು? ಈ ಸರ್ಕಾರ ಅಂದ್ರೆ ಏನು? ಕಾರ್ಯಾಂಗದ ಮತ್ತು ಶಾಸಕಾಂಗದ ಅಧಿಕಾರದ ಮೇಲೆ ಏನಾಗಿದೆ? ಇವು ಮಿತಿಗಳಾಗಿವೆ, ಲಿಮಿಟೇಷನ್ಸ್ ಅನ್ನಬಹುದು. ಯಾವುದೋ ಒಂದು ಸರ್ಕಾರ ಜನರ ವ್ಯಕ್ತಿ ಸ್ವತಂತ್ರ ಮತ್ತು ಹಕ್ಕುಗಳನ್ನ ಉಲ್ಲಂಘನೆ ಮಾಡದಂತೆ ತಡೆಯುವ ಒಂದು ರೀತಿವೇನು ಸರ್ಕಾರದ ಮೇಲೆ ಏನಿವು ನೆಗೆಟಿವ್ ಋಣಾತ್ಮಕ ಇವು
ಋಣಾತ್ಮಕ ಪ್ರಭಾವವನ್ನು ಉಂಟು ಮಾಡ್ತವೆ. ಅಂತಂದ್ರೆ ಏನಾಗ್ತವೆ ಇವು? ಮೂಲಭೂತ ಹಕ್ಕುಗಳು ಸೀಮಿತ ಸರ್ಕಾರ ಅಥವಾ ನಿಯಂತ್ರಿತ ಸರ್ಕಾರಕ್ಕೆ ಒತ್ತು ನೀಡುತ್ತದೆ. ರೈಟ್. ಲಿಮಿಟೆಡ್ ಆರ್ ಕಂಟ್ರೋಲ್ಡ್ ಗವರ್ನಮೆಂಟ್. ಲಿಮಿಟೆಡ್ ಆರ್ ಕಂಟ್ರೋಲ್ಡ್ ಗವರ್ನಮೆಂಟ್. ರೈಟ್. ಮೂಲಭೂತ ಹಕ್ಕುಗಳು ಸರ್ಕಾರಕ್ಕೆ ನೀವು ನಕಾರಾತ್ಮಕ ಆಗಿರ್ತವೆ. ರೈಟ್. ಸೊ ಮೂಲಭೂತ ಹಕ್ಕುಗಳು ಯಾಕೆ ಬೇಕು? ಮೂಲಭೂತ ಹಕ್ಕುಗಳು ಯಾಕೆ ಬೇಕು ಅಂತಂದ್ರೆ ಇವು ವ್ಯಕ್ತಿಗಳ ಆಡಳಿತದ ಬದಲಾಗಿ, ಆಳ್ವಿಕೆ ಬದಲಾಗಿ ಏನು ಸೃಷ್ಟಿ ಮಾಡ್ತವೆ? ಕಾನೂನಿನ ಆಧಿಪತ್ಯ ಸ್ಥಾಪನೆ ಮಾಡ್ತವೆ. ಸುಪ್ರೀಮಸಿ ಆಫ್ ಲಾ ಸ್ಥಾಪನೆ ಮಾಡ್ತವೆ. ಅದೇ ರೀತಿ ರಾಜಕೀಯ ಪ್ರಜಾಪ್ರಭುತ್ವದ ಗುರಿಯನ್ನ ಹೊಂದಿರುತ್ತವೆ. ಸೊ ಮೂಲಭೂತ ಹಕ್ಕುಗಳು ಯಾಕೆ ಬೇಕು? ನಂಬರ್ 1 ಏನೋ ಜನರ ವ್ಯಕ್ತಿ ಸ್ವತಂತ್ರದ ಹಕ್ಕುಗಳನ್ನ ಏನೋ ರಕ್ಷಣೆ ಮಾಡ್ಲಿಕ್ಕೆ. ಎರಡನೇದು ಸರ್ಕಾರದ ಮೇಲೆ ಮಿತಿಯನ್ನ ಹೇರ್ಲಿಕ್ಕೆ ಅಥವಾ ಸೀಮಿತ ಸರ್ಕಾರವನ್ನ ಮಾಡ್ಲಿಕ್ಕೆ. ಮೂರನೇದು ಕಾನೂನು ಅಧಿಪತ್ಯ ಸ್ಥಾಪನೆ ಮಾಡಲು. ನಾಲ್ಕನೇದೇನು ರಾಜಕೀಯ ಪ್ರಜಾಪ್ರಭುತ್ವವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತವೆ. ಕ್ಲಿಯರ್ ಇದೆಯಾ? ಓಕೆ, ಕ್ಲಿಯರ್ ಇದೆಯಾ? ಬಹಳ ಇಂಪಾರ್ಟೆಂಟ್ ಇವು. ಇಲ್ಲಿ ನೋಡಿ, ಸಿಂಪಲ್ ಆಗಿ ಮೂಲಭೂತ ಹಕ್ಕುಗಳು ಯಾಕೆ ಬೇಕು ಅಂತ ಕೇಳಿದ್ರೆ, ಸರ್ ಒಂದು ನಿಮಿಷ ಇದನ್ನ ಹೇಳ್ತೀನಿ, ನಿಮ್ಗೆ ಕ್ಲಾರಿಟಿ ಕೊಟ್ಟು ಆಮೇಲೆ ಹಿಂದಕ್ಕೆ ಹೋಗ್ತೀನಿ. ಮೂಲಭೂತ ಹಕ್ಕುಗಳು ಏನು? ಜನರ ಏನು ರಕ್ಷಣೆ ಮಾಡ್ತವೆ? ವ್ಯಕ್ತಿ ಸ್ವತಂತ್ರ ಮತ್ತು ಹಕ್ಕುಗಳ ರಕ್ಷಣೆ, ಹಕ್ಕುಗಳನ್ನ ಖಾತ್ರಿಪಡಿಸುತ್ತವೆ. ಒಂದು. ಎರಡನೇದೇನು? ರಾಜ್ಯದ ಬೇಡ ಸರ್ಕಾರದ ಮೇಲೆ, ಸರ್ಕಾರ ಅಂದ್ರೆ ಏನಿಲ್ಲ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮೇಲೆ ಏನ್ ಮಾಡ್ತವೆ? ನಿಯಂತ್ರಣ ಹೇರ್ತವೆ. ಇದಕ್ಕೇನಂತ ಕರಿತೀವಿ ನಾವು? ಸೀಮಿತ ಅಥವಾ ನಿಯಂತ್ರಿತ ಸರ್ಕಾರ. ಮೂರನೇದೇನು? ಕಾನೂನಿನ ಆಧಿಪತ್ಯ ಸ್ಥಾಪಿಸುತ್ತವೆ. ಕಾನೂನಿನ ಆಧಿಪತ್ಯ ಸ್ಥಾಪನೆ ಮಾಡ್ತವೆ. ನಾಲ್ಕನೇದೇನು? ರಾಜಕೀಯ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡ್ತವೆ. ಓಕೆ. they protect the rights and liberties of citizens from government. ಇಷ್ಟು 4 ಬರ್ಕೊಂಡ್ಬಿಟ್ರಿ ನೀವು ಹಿಂಗೆ. ಎರಡನೇದು, they put a limitations on executive and legislative. ಅದಕ್ಕೆ ಏನಂತ ಕರಿತೀವಿ? ಲಿಮಿಟೆಡ್ ಆರ್ ಕಂಟ್ರೋಲ್ಡ್ ಗವರ್ನೆಂಟ್. ಮೂರನೇದು, ಸುಪ್ರೀಮಸಿ ಆಫ್ ಲಾ. ದೇ ಎಸ್ಟಾಬ್ಲಿಷ್ ಸುಪ್ರೀಮಸಿ ಆಫ್ ಲಾ. ನಾಲ್ಕನೇದೇನು? ಪೊಲಿಟಿಕಲ್ ಡೆಮಾಕ್ರಸಿಯನ್ನ ಕ್ರಿಯೇಟ್ ಮಾಡ್ತವೆ. ಸೊ ಇವು ಬೇಸಿಕಲಿ ಏನು? ಸರ್ಕಾರದ ಮೇಲೆ ನಕಾರಾತ್ಮಕ ಪರಿಣಾಮ ಉಳ್ಳಂತಹ ಭಾಗ ಇದು. ರೈಟ್. ದೇ ಹ್ಯಾವ್ ಅ ನೆಗೆಟಿವ್ ಇಂಪ್ಯಾಕ್ಟ್. ಈಗ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಾಗ ಅದಕ್ಕೆ ಚೆಕ್ಸ್ ಮತ್ತು ಬ್ಯಾಲೆನ್ಸ್ ಇರಬೇಕು. ಚೆಕ್ ಅಂಡ್ ಬ್ಯಾಲೆನ್ಸ್. ಈ ಚೆಕ್ ಅಂಡ್ ಬ್ಯಾಲೆನ್ಸ್ ಎಲ್ಲಿಂದ ಆಗುತ್ತೆ? ಇಲ್ಲೇ ಆಗುತ್ತೆ. ಅಧಿಕಾರ ಕೊಟ್ಟಾಗ ಅದಕ್ಕೊಂದು ನಿಯಂತ್ರಣ ಕೂಡ ಇರಬೇಕು. ಸಮತೋಲನ, ಸರ್ಕಾರದ ಸಮತೋಲನ ಬ್ಯಾಲೆನ್ಸ್ ಉಂಟು ಮಾಡ್ತವೆ ಅಂತ ಕೂಡ ಹೇಳ್ಬೋದು. ಸರ್ಕಾರದ ಅಧಿಕಾರಗಳು ಮತ್ತು ಪ್ರಜೆಗಳ ಅಧಿಕಾರದ ನಡುವೆ ಬ್ಯಾಲೆನ್ಸ್ ನಿರ್ಮಾಣ ಮಾಡುತ್ತೆ. ನ್ಯಾಯಾಂಗದ ಮೇಲೆ ಯಾವ ರೀತಿ? ನ್ಯಾಯಾಂಗ ರಕ್ಷಣೆ ಮಾಡುತ್ತೆ ಮೂಲಭೂತ ಹಕ್ಕುಗಳನ್ನ. ಅದರ ಮೇಲೆ ಏನು ಲಿಮಿಟೇಷನ್ ಮಾಡಲ್ಲ. ಇದು ನ್ಯಾಯಾಂಗ ರಕ್ಷಣೆ ಮಾಡ್ತದೆ, ಲಿಮಿಟೇಷನ್ ಇಲ್ಲ ನ್ಯಾಯಾಂಗದ ಮೇಲೆ. ಇಲ್ಲಿ
ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ಅಷ್ಟೇ ಹೇಳಿದೀವಿ. ಎಲ್ಲಿ ಬರ್ದಿದ್ದೀವಿ? ಓ, ಕಾರ್ಯಾಂಗ ಮತ್ತು ಶಾಸಕಾಂಗ ಆಗಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಯಾಕೆ ನಮ್ಗೆ ಮೂಲಭೂತ ಹಕ್ಕುಗಳು ಬೇಕು? ಮೂಲಭೂತ ಹಕ್ಕುಗಳು ಯಾಕೆ ಬೇಕು? ಯಾರ್ಯಾರಿಗೆ ಅರ್ಥ ಆಗಿದೆ ಮೂಲಭೂತ ಹಕ್ಕುಗಳು ಯಾಕೆ ಬೇಕು? ಎಲ್ಲರೂ ಟ್ರೂ ಹಾಕ್ರಿ, ಎಲ್ಲರೂ ಟ್ರೂ ಹಾಕ್ರಿ. ಸುಮ್ನೆ ಫಾಲ್ಸ್ ಹಾಕಿದ್ರೆ ಕಾಲ್ ಮಾಡಬೇಕು, ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಸುಮ್ನೆ ಫಾಲ್ಸ್ ಹಾಕುವಾಗಿಲ್ಲ. ಎಲ್ಲರೂ ಪೋಲ್ ಹಾಕ್ರಿ ಪಟ್ಟಣ. ಇದ್ದಿದ್ದ ಹುಡುಗರಲ್ಲಿ 20% ಜನ ಮಾತ್ರ ಪೋಲ್ ಹಾಕ್ತಿರಿ, ಉಳಿದ್ರೆ ಎಲ್ಲರೂ ಪೋಲ್ ಹಾಕ್ರಿ ಪಟ್ಟಣ. ಎಲ್ಲರೂ ಹಾಕ್ರಿ. ನಾ ಎಷ್ಟು ಸೀರಿಯಸ್ ಏನಾದ್ರು ಹೇಳ್ಬೇಕಂತ ಮಾಡಿರ್ತೀನಿ, ಪೋಲ್ ಹಾಕಕ್ಕೂ ಬೇಸರ ನಿಮಗೆ. ಸೀರಿಯಸ್ ಲಕ್ಷ್ಮೀ ಘನಮಠೇಶ್ವರ ಅವರೇ ಹೇಳ್ರಿ. ಅವ್ರ ಫೋನ್ ದೂರ ಇಟ್ಟು ಬರಿತಾ ಇರ್ತಾರ? ಓಕೆ, ಪರವಾಗಿಲ್ಲ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನು? ಮೂಲಭೂತ ಹಕ್ಕುಗಳ ಸ್ವರೂಪ. ಮೂಲಭೂತ ಹಕ್ಕುಗಳ ಸ್ವರೂಪ, ನೇಚರ್ ಆಫ್ ಫಂಡಮೆಂಟಲ್ ರೈಟ್ಸ್. ಭಾರತದ ಸಂವಿಧಾನ, ಶ್ರೀಧರ್ ಅವರು ಬರ್ಕೊಡ್ರಿ ಶ್ರೀಧರ್. ಮುಗಿತಾ? ನಾಟ್ ದಿಸ್ ಬ್ಯಾಕ್. ಎರಡು ಒಂದೇ ನಮ್ಮ, ಅದನ್ನೇ ಇಲ್ಲಿ ಹೇಳಿದಿನಲ್ವಾ, ಅದನ್ನೇ ಇಲ್ಲಿ ನೀಟಾಗಿ ಹೇಳಿದೀನಿ. ಎರಡು ಒಂದೇ. ಯಾರ್ಯಾರಿಗೆ ಡೌಟ್ ಇರುತ್ತೆ ಕೈ ಎತ್ತಿರ್ರಿ. ನಾನು 1 ಅವರಿಗೆ 5 ನಿಮಿಷದಿಂದ 10 ನಿಮಿಷ ಕೊಡ್ತೀನಿ. ಫಸ್ಟ್ 15 ಮಿನಿಟ್ಸ್ ಕ್ಲಾಸ್ ಮಾಡಿ 10 ನಿಮಿಷ ಡೌಟ್ ಸೆಷನ್, ಮತ್ತೆ 15 ಮಿನಿಟ್ಸ್ ಪಾಠ ಮಾಡಿ ಮತ್ತೆ 10 ಡೌಟ್ ಸೆಷನ್. ಹೆಂಗ್ ಮಧ್ಯೆ ಕಾಲ್ ಮಾಡಲ್ಲ, ಕಾಲ್ ರಿಸೀವ್ ಮಾಡಲ್ಲ. ಓಕೆ, ನೇಚರ್ ಏನಿದೆ ನೋಡ್ರಿ. ಭಾರತ ಮೊದಲನೇದಲ್ಲ. ಮೂಲಭೂತ ಹಕ್ಕುಗಳ ಘೋಷಣೆ ಐತಿಹಾಸಿಕವಾಗಿದೆ. ಹಕ್ಕುಗಳ ಘೋಷಣೆ ವಿಶ್ವದಾದ್ಯಂತ ಕಂಡು ಬರ್ತದೆ. ರೈಟ್? ಎಲ್ಲೆಲ್ಲಿ ಕಂಡು ಬರ್ತದೆ? 1689ರಲ್ಲಿ ಇಂಗ್ಲೆಂಡ್ ನಲ್ಲಿ ಬಿಲ್ ಆಫ್ ರೈಟ್ಸ್ ಬಂತು. ಇಂಗ್ಲೆಂಡ್ ನಲ್ಲಿ ಬಿಲ್ ಆಫ್ ರೈಟ್ಸ್ ತಗೊಂಡ್ಬಂದ್ರು. ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಜನರಿಗೆ ಅಧಿಕಾರ ಸಂಪೂರ್ಣವಾಗಿ ಕೋಡಿಫೈ ಮಾಡಿದ್ದು 1689ರಲ್ಲಿ. ಓಕೆ, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಬಿಲ್ ಆಫ್ ರೈಟ್ಸ್ 1787 ನಲ್ಲಿ ಬಂದಿತ್ತು. ರೆಟೇಷನ್ 91 ನಲ್ಲಿ ಆಯ್ತು. ಯುನೈಟೆಡ್ ಸ್ಟೇಟ್ಸ್ ಬಿಲ್ ಆಫ್ ರೈಟ್ಸ್ ಇದೆ. ಇದಾದ್ಮೇಲೆ ಫ್ರಾನ್ಸ್ ನಲ್ಲೂ ಕೂಡ ಕೊಟ್ರು. ರೈಟ್? ಫ್ರಾನ್ಸ್ ಡಿಕ್ಲರೇಷನ್ಸ್ ಆಫ್ ರೈಟ್ಸ್ ಆಫ್ ಮೆನ್, ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮ್ಯಾನ್. ಸೊ ಇವೆಲ್ಲ ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮೂಲಭೂತ ಹಕ್ಕುಗಳ ಘೋಷಣೆಗಳಿವೆಲ್ಲ. ವಿಶ್ವದಲ್ಲೇ ಅತ್ಯಂತ ಪ್ರಮುಖ ಮೂಲಭೂತ ಘೋಷಣೆಗಳು. ಇವೆಲ್ಲದರಿಂದ ಪ್ರೇರಣೆ ಪಡೆದಿದೆ ಭಾರತದ ಸಂವಿಧಾನ. ವಿಶ್ವದ ಅನೇಕ ಬಿಲ್ ಆಫ್ ರೈಟ್ಸ್ ಗಳಿಂದ ಅಥವಾ ರೈಟ್ಸ್ ಗಳಿಂದ ಪ್ರೇರಣೆ ಪಡೆದಿದೆ. ಅದರಲ್ಲಿ ಅತಿ ಹೆಚ್ಚು ಪ್ರೇರಣೆ ಎಲ್ಲಿಂದ ಪಡೆದಿದೆ? ಅತಿ ಹೆಚ್ಚು ಪ್ರೇರಣೆ USA ಬಿಲ್ ಆಫ್ ರೈಟ್ಸ್. ರೈಟ್ಸ್ 1787ರಲ್ಲಿ ಮಂಡನೆ ಆಯಿತು, 1791ರಲ್ಲಿ ಜಾರಿಗೆ ಬಂದಿದೆ. ಸೊ ಭಾರತದ ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ಎರವಲು ಪಡೆದಿದ್ದೀವಿ ಅಂತಂದ್ರೆ ಅಮೆರಿಕಾದಿಂದ ಎರವಲು ಪಡೆದಿದ್ದೀವಿ. ಅಮೆರಿಕಾದಿಂದ ಎರವಲು ಪಡೆದಿದ್ದೀವಿ. ಕ್ಲಿಯರ್ ಇದೆಯಾ? ಸೊ ಇದೇನು ನಮ್ಮ ಸ್ವಂತ ಏನಲ್ಲಿದು? ನಮ್ಮ ಸ್ವಂತ ಏನು ಮೂಲಭೂತ ಹಕ್ಕುಗಳಲ್ಲಿವು ಎಲ್ಲಾ ಕಡೆಯಿಂದ ನಾವು ಇದನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಭಾರತಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ಆ ರೀತಿ ಭಾರತಕ್ಕೆ ಅಪ್ಲೈ ಮಾಡ್ಕೊಂಡಿದ್ವಿ.
ರೈಟ್ಸ್ ಆಫ್ ಮ್ಯಾನ್ ಫ್ರಾನ್ಸ್. ಓಕೆ, ಇವು ಕೂಡ ಮೂಲಭೂತ ಹಕ್ಕುಗಳೇ. ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಡಿಕ್ಲೇರ್ ಮಾಡಿದ್ರು ರೈಟ್ಸ್ ಆಫ್ ಮ್ಯಾನ್ ಅಂತ ಹೇಳಿ. ರೈಟ್, ಇದನ್ನ ಡ್ರಾಫ್ಟ್ ಮಾಡ್ದವನು ಮಾರ್ಕ್ಯೂರಿ ಲಫಾಯ್ತೆ ಅಂತ ಹೇಳಿ. ಅಮೆರಿಕಾದಲ್ಲಿ ಇದನ್ನ ತಂದವರು ಯಾರು? ಅಮೆರಿಕಾದಲ್ಲಿ ಥಾಮಸ್ ಜೆಫರ್ಸನ್ ಅಂತ ಹೇಳಿ. ಇಲ್ಲಿ ಮಾರ್ಕ್ವಿಸ್ ದಿ ಲಫಾಯ್ತೆ ಅಂತ ಹೇಳಿ. ಆಕ್ಚುಲಿ ಮಾರ್ಕಿಸ್ ದಿ ಲಫಾಯ್ತೆ ಜೆಫರ್ಸನ್ ಅನ್ನ ಸಂಪರ್ಕ ಮಾಡಿನೇ ಇದನ್ನ ತಗೊಂಡ್ಬರ್ತಾನೆ. ಎಸ್ ಸರ್, ಮುಗಿತಾ ಈ ಸ್ಲೈಡು? ಸರ್ ಬರ್ಕೋಬೇಕ್ರಿ, ಬರ್ಕೊಳ್ರಿ ಬೇಡಂದವ್ರು ಯಾರು? ಇಂಗ್ಲೆಂಡ್ ನಲ್ಲಿ ವಿಲಿಯಂ ಅನ್ನಿಸ್ತದೆ, 3ನೇ ವಿಲಿಯಂ. ಇಂಗ್ಲೆಂಡ್ ನಲ್ಲಿ 3ನೇ ವಿಲಿಯಂ. ಓಕೆ, ಫ್ರಾನ್ಸ್ ಅಲ್ಲಿ ಯಾರು ತಂದ್ರು? ಮಾರ್ಕಿಸ್ ದಿ ಲಫಾಯ್ತೆ ಅಂತ ಹೇಳಿ. ಅದಕ್ಕೆ ನೋಡ್ರಿ, ನಾವು ಸಾಕಷ್ಟು ಸಂವಿಧಾನಗಳ ನಮಗೆ ಪ್ರೇರಣೆ ಇದ್ದಿದ್ರಿಂದಾನೇ ನಮ್ಮ ಸಂವಿಧಾನ ಏನಾಗಿದೆ? ಸವಿಸ್ತಾರವಾಗಿದೆ. ಭಾರತದ ಸಂವಿಧಾನ, ಇದನ್ನು ಹೇಳ್ಬೋದು ನೀವು. 1917ರಲ್ಲಿ ಏನು ರಷ್ಯಾ ಕ್ರಾಂತಿ ನಡೀತು, ಅದರಿಂದ ಕೂಡ ಪ್ರೇರೇಪಣೆ ಪಡೆದಿತ್ತು ಅಂತ ಹೇಳ್ಬೋದು. ಯು ಕ್ಯಾನ್ ಟೆಲ್ ದಟ್ ಆಸ್ ವೆಲ್. ಓಕೆ, ರಷ್ಯಾ ಸಂವಿಧಾನದ ಪ್ರೇರಣೆ ಕೂಡ ಇತ್ತು. ಆದ್ರೆ ರಷ್ಯಾ ಸಂವಿಧಾನದಲ್ಲಿ ಮೂಲವಾಗಿ ಏನು? ಸಂವಿಧಾನದ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳಿಂದ ಪ್ರೇರಣೆ. ಓಕೆ, ಅದೇನು ಅಷ್ಟು ಬಿಡ್ರಿ, ಅಲ್ಲಿಂದ ಬಿಡ್ರಿ. ಇದಕ್ಕಾಗಿನೇ ನಮ್ಮದು ಏನಾಗಿದೆ? ಮೂಲಭೂತ ಹಕ್ಕುಗಳನ್ನ ಸವಿಸ್ತಾರವಾಗಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ವಿಧಿ 12ರಿಂದ 35ರವರೆಗೆ ಇಲ್ಲಿ ನೇರವಾಗಿ ಉಲ್ಲೇಖ ಕಂಡು ಬಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದು ಯಾವ ಹಕ್ಕುಗಳಿವೆ, ಅವುಗಳನ್ನ ಯಾವ ರೀತಿ ನಾವು ರಕ್ಷಣೆ ಮಾಡ್ತೀವಿ, ಅವುಗಳ ವರ್ಗೀಕರಣ ಯಾವ ರೀತಿ ಇದೆ, ರೈಟ್, ಇವುಗಳನ್ನ ಅಮಾನತು ಮಾಡಬಹುದಾ, ಇವುಗಳನ್ನ ತಿದ್ದುಪಡಿ ಮಾಡಬಹುದಾ, ಇವೆಲ್ಲವನ್ನ ಸವಿಸ್ತಾರವಾಗಿ ಒಳಗೊಂಡಿದೆ. ಯಾವುದು? ಭಾರತದ ಮೂಲಭೂತ ಹಕ್ಕುಗಳು, ತಮಾಷೆ ಅಲ್ಲ. ಆಮೇಲೆ ಇವುಗಳಲ್ಲಿ ನೋಡ್ರಿ, ರಕ್ಷಣೆ ಅತ್ಯಂತ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ರಕ್ಷಣೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ. ಯಾಕೆ? ಯಾರು ರಕ್ಷಣೆ ಮಾಡ್ತಾರೆ? ಇವು ನ್ಯಾಯ ರಕ್ಷಿತವಾದವು. ಯಾವುದು? ಜಸ್ಟಿಫೈಬಲ್ ಬೈ ಕೋರ್ಟ್ ಆಫ್ ಲಾ. ರೈಟ್, ವಿಧಿ 32ರ ಪ್ರಕಾರ ಸುಪ್ರೀಂ ಕೋರ್ಟು, ವಿಧಿ 226ರ ಪ್ರಕಾರ ಹೈಕೋರ್ಟ್ ಇವುಗಳ ರಕ್ಷಣೆ ಮಾಡುತ್ತದೆ. ಸೊ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ನಿಯಂತ್ರಣ ಹೇರಬೇಕಾದ್ರೆ ಅದರ ಮೇಲೆ ಯಾರನ್ನ ಇಟ್ಟಿದ್ದಾರೆ? ನ್ಯಾಯಾಂಗವನ್ನ ಬಿಟ್ಟು ಬಿಟ್ಟಿದ್ದಾರೆ. ನೀವೇನು ನಾಟಕ ಮಾಡಂಗಿಲ್ಲ. ಸೊ ನ್ಯಾಯಾಂಗ ಮೇಲಿರೋದ್ರಿಂದ ಇವುಗಳ ಉಲ್ಲಂಘನೆ ಆಗುವುದು ಬಹಳ ಡಿಫಿಕಲ್ಟು. ಯಾವ ಹಕ್ಕುಗಳು ಹೆಂಗ ರಕ್ಷಣೆ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಯ್ತು. ಓಕೆ, ಆದ್ರೆ ಇವುಗಳ ತಿದ್ದುಪಡಿನೂ ಮಾಡಬಹುದು. ಇವುಗಳ ಮೇಲೆ ನಾವೇನ್ ಮಾಡಬಹುದು? ರಿಸ್ಟ್ರಿಕ್ಷನ್ಸ್ ಕೂಡ ಹಾಕಬಹುದು. ರೈಟ್, ಅದನ್ನ ಹೇಳ್ತೀನಿ, ಬರ್ಕೊಡ್ರಿ ಮೊದಲು. ಬರ್ಕೊಳ್ರಿ ಬೇಗ, ಎಲ್ಲರೂ ಹಾಕ್ಬಹುದು. DS 32ರ ಪ್ರಕಾರ. ನೆಕ್ಸ್ಟ್, ಇನ್ನು ಇವುಗಳ ಮೇಲೆ ಇವು ಮೂಲಭೂತ ಹಕ್ಕುಗಳು ಪರಿಮಿತ ಸ್ವರೂಪವನ್ನ ಹೊಂದಿವೆ. ಥ್ಯಾಂಕ್ ಯು ಹರೀಶ್.
ಮೂಲಭೂತ ಹಕ್ಕುಗಳು ಪರಿಮಿತ ಸ್ವರೂಪವನ್ನು ಹೊಂದಿದೆ. ಅಂದ್ರೆ ಏನು? ಇವುಗಳ ಮೇಲೆ ಯಾರು ಸಂಸತ್ತು ನಿರ್ಬಂಧಗಳನ್ನ ಹೇರಬಹುದು, ಆದರೆ ಈ ನಿರ್ಬಂಧಗಳು ಸಕಾರಣವನ್ನ ಹೊಂದಿರಬೇಕು ಮತ್ತು ಇವುಗಳನ್ನ ನೀವೇನ್ ಮಾಡಬಹುದು, ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಬಹುದು. ಇವು ನಿರ್ಬಂಧಗಳು ತಪ್ಪಾಗಿದೆ ಅಂತಂದಾಗ ನೀವೇನ್ ಮಾಡಬಹುದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಈ ನಿರ್ಬಂಧ ತಪ್ಪಾಗಿದೆ ಅಂತ ಹೇಳಿ. ರೈಟ್. ಸೊ ನಿರ್ಬಂಧಗಳನ್ನ ಹೇರೋರು ಯಾರು? ಸಂಸತ್ತು. ಪರಿಮಿತ ಅಂತಂದ್ರೆ ಲಿಮಿಟೆಡ್ ಇನ್ ನೇಚರ್. ಫಂಡಮೆಂಟಲ್ ರೈಟ್ಸ್ ಆರ್ ಲಿಮಿಟೆಡ್ ಇನ್ ನೇಚರ್. The parliament can impose a reasonable restrictions, but these reasonable restrictions are under the purview of a judicial review. ಈಗ ಏನಾದ್ರೂ ನ್ಯಾಯಾಂಗ ಇದು ತಪ್ಪಿದೆ ಅಂತ ಹೇಳಿದ್ರೆ ತೆಗೆದು ಹಾಕಬೇಕಾಗುತ್ತೆ. ಆದ್ರೆ ಇವು ಲಿಮಿಟೆಡ್. ನಿಮಗೆ ಅಪರಿಮಿತ ಹಕ್ಕುಗಳಿಲ್ಲ. ನಿಮಗೆ ನಿಮ್ಮ ಮನಸ್ಸಿಗೆ ಬಂದಿದ್ದು ಮಾಡೋದನ್ನ ಹಕ್ಕಿಲ್ಲ. ನೀವೇನಾದ್ರೂ ನನಗೆ ಮೂಲಭೂತ ಹಕ್ಕು ಇದೆ ಅಂತ ಹೇಳಿ, ವಾಕ್ ಸ್ವತಂತ್ರದ ಹಕ್ಕಿದೆ 19 ಅಡಿಯಲ್ಲಿ, ನಾ ಮಾತಾಡ್ಕೊತ ಹೋಗ್ತೀನಿ, ಶಿವರಾಜ್ ಸರ್ ಚಲೋ ಪಾಠ ಮಾಡಲ್ಲ ಅಂತ ಹೇಳಿದ್ರೆ ಲಾಠಿ ಹಿಡ್ಕೊಂಡು ಬರ್ಬೋದು ಸಂಸತ್ತು. ಗನ್ ಹತ್ತಿ ಬಿಡ್ತದೆ, ಬೀಳತಾವ ಏಟು. ವಾಕ್ ಸ್ವಾತಂತ್ರ್ಯ ಅಂತಂದ್ರೆ ಸರಿಯಾದದನ್ನ ಮಾತಾಡ್ಬೇಕು. ಹೌದಾ ಇಲ್ಲ? ಬ್ರೇಕ್ ಬೇಡ, ಈ ಸ್ಲೈಡ್ ಮುಗಿಲಿ, ಬ್ರೇಕ್ ಕೊಡ್ತೀನಿ. ಓಕೆ, ಇದಾದ ಮೇಲೆ ಮತ್ತೇನು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು. ಈ ಮೂಲಭೂತ ಹಕ್ಕುಗಳು ಯಾವ್ಯಾವ ಲಿಖಿತ ಮೂಲಭೂತ ಹಕ್ಕುಗಳಿವೆ? ಲಿಖಿತ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಅವಕಾಶ. ಏನೇನು ಮೆನ್ಷನ್ ಇದೆ, ಉಲ್ಲೇಖ ಇದೆ, ಅಂತ ಹಕ್ಕುಗಳನ್ನ ಮಾತ್ರ ಕೇಳಬಹುದು. ಏನು ಬರಿದೆ ಸಂವಿಧಾನದಲ್ಲೇ ಇಲ್ಲ, ಅವು ಬರದೇ ಇಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಉಳಿದ ಹಕ್ಕುಗಳಿವೆ, ಸಂವಿಧಾನದಲ್ಲಿ ಇತರೆ ಹಕ್ಕುಗಳು ಕೂಡ ಬರ್ತವೆ, ಯಾವುದು ಮೂಲಭೂತವಲ್ಲ. ಆ ಹಕ್ಕುಗಳು ನಿಮ್ಮ ಮೂಲಭೂತ ಹಕ್ಕುಗಳಲ್ಲ. ರೈಟ್. ನೀ ಅರೇಬಿಯನ್ ಸಮುದ್ರಕ್ಕೆ ಹೋಗಿ ಅಲ್ಲಿ ಸಮುದ್ರದೊಳಗೆ ಹೋಗಿ ಸಾಯ್ತೀನಿ ಅಂತಂದ್ರೆ ಅದು ಅಲ್ಲ ನಿಮ್ದು ಹಕ್ಕು. ಸಾಯುವ ಹಕ್ಕಿಲ್ಲ ನಿಮಗೆ. ಹೌದಾ? ಆತ್ಮಹತ್ಯೆ ಹಕ್ಕಿದೆಯಾ? ಇಲ್ಲ, ಅದು ಇಲ್ಲ. ಇದು ನನ್ನ ಹಕ್ಕು, ಜೀವನ ನನ್ನ ಹಕ್ಕಂದ್ರೆ ಸಾಯೋದು ನನ್ನ ಹಕ್ಕು. ನೀವೇ ತಿಳ್ಕೊಳ್ಳೋಂಗಿಲ್ಲ ಮನಸ್ಸಿನಲ್ಲಿ. ನಿಮ್ಮ ಮನಸ್ಸಿನಾಗಿರುವ ಹಕ್ಕುಗಳು ಸಂಬಂಧಪಡಲ್ಲ ಯಾವುದು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಸೊ ಎಲ್ಲಾ ನೈಸರ್ಗಿಕ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳೆಂದು ಪರಿಗಣಿಸಲಾಗುವುದಿಲ್ಲ. ರೈಟ್. ಕ್ಲಿಯರ್ ಇದೆಯಾ? ರೋಡ್ ಸೈಡ್ ಪಾನಿಪುರಿ ತಿನ್ನ ಹಕ್ಕು ಇದೆಯಾ ಸರ್? ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ? ಇದ್ರೆ ಐತಿ, ಇಲ್ಲಾಂದ್ರೆ ಇಲ್ಲ. ಅಷ್ಟೇ, ಸಿಂಪಲ್. ಉಲ್ಲೇಖ ಇದೆ, ಅದು ಯಾರಿಲ್ಲಂದವರು. ಉಲ್ಲೇಖ ಇದೆ. ನಿಮ್ಗೆ ಚಲನೆಯ ಸ್ವತಂತ್ರ ಇದೆ, ಮಾನವನಿಗೆ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವತಂತ್ರ ಇದೆ. ನಿಮಗೆ ಮೂವ್ಮೆಂಟ್, ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆಯಾ ಇಲ್ವಾ? ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆಯಾ? ಅವನಿಗೆ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವತಂತ್ರ ಇದೆಯಾ? ಪಾನಿಪುರಿ ತಿನ್ನೋದು ಇಟ್ ಇಸ್ ಅ ಫ್ರೀಡಮ್ ಆಫ್ ಲೈಫ್ ಅಂಡ್ ಲಿಬರ್ಟಿ. ನಮ್ಮ ಜೀವನದ ಹಕ್ಕದ, ನಾವು ತಿನ್ಬೇಕು ಅನಿಸಿದ್ರೆ ತಿನ್ನಬಹುದು. ಎಲ್ಲಾ ಹಕ್ಕುಗಳನ್ನ ಮಿಶ್ರಣ ಮಾಡಿ ಹೇಳ್ರಿ. ಓಕೆ, ಸರಿಯಾಗಿದ್ರೆ ಒಂದು ಮೊದಲೇನ್ ಮಾಡೋಣ, ಇವಾಗ ಒಂದು 2 ಮಿನಿಟ್ ಬ್ರೇಕ್ ತಗೊಳ್ಳೋಣ. ವಾಪಸ್ ಬಂದ್ಮೇಲೆ 5 ನಿಮಿಷ ಡೌಟ್ ಕ್ಲಿಯರಿಂಗು, ಮತ್ತೆ ಕ್ಲಾಸ್ ಕಂಟಿನ್ಯೂ. 2 ಮಿನಿಟ್ ಬ್ರೇಕು, ನೆಕ್ಸ್ಟ್ 5 ನಿಮಿಷ ಡೌಟ್, ಕಾಲ್ ಯಾರು ಮಾಡ್ತೀನಿ ಮಾತಾಡ್ತೀನಿ, ಮತ್ತೆ 5 ನಿಮಿಷ ಕರೆಕ್ಟ್ ಟೈಮಿಂಗ್, ಮತ್ತೆ ಕಂಟಿನ್ಯೂ ಕ್ಲಾಸ್. ನೋಡ್ರಿ, ಹಿಂಗಾದ್ರೆ ಇನ್ನೂ ಬೆಟರ್ ಅಲ್ವಾ? ಮಧ್ಯ ಕಾಲ್ ರಿಸೀವ್ ಮಾಡೋದಕ್ಕಿಂತ ಪರ್ ಅವರ್ 5 to 10 ಮಿನಿಟ್ಸ್ ಸಪರೇಟ್ ಕೊಟ್ಬಿಡು. ಓಕೆ.
ಎಸ್ ವೆಲ್ಕಮ್ ಬ್ಯಾಕ್. ಯಾರಿಗೆ ಡೌಟ್ ಇದೆ ಪಟ್ಟಂತ ಡೌಟ್ ಕೇಳ್ರಿ. ಈಗಲೇ 5 ನಿಮಿಷ, ಆಮೇಲೆ ಪಾಠ ಮುಗಿಯೋ ತನಕ ಬ್ರೇಕ್. ಸಾರಿ, ನಾನು ಕಾಲ್ ಪಿಕ್ ಮಾಡಲ್ಲ. ಎಸ್ ಹೇಳ್ರಿ. ಸೀರಿಯಸ್ ಸುನಿಲ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸುನಿಲ್. ಸರ್, ಇಲ್ಲಿ ಮೂಲಭೂತ ಹಕ್ಕುಗಳು ಮಂಡನೆ ಆಯ್ತಲ್ಲ ಸರ್ 1931 ಕರಾಚಿ ಅಧಿವೇಶನದಲ್ಲಿ. ಅವಾಗ ಎಷ್ಟು ಮಂಡನೆ ಆಯ್ತು ಸರ್ ಮೂಲಭೂತ ಹಕ್ಕುಗಳು? ಅವು ಟೋಟಲ್ ಏನು ಮೋತಿಲಾಲ್ ನೆಹರು ವರದಿಯಲ್ಲಿ ಇದ್ವಲ್ಲ 19 ಎಲ್ಲವನ್ನ ಕೂಡ ಮಂಡನೆ ಮಾಡ್ತಾರೆ. 19 ಮಾಡಿದಾರಲ್ಲ ಸರ್ ಅವಾಗ. ಸರ್, ಈಗ ಸರ್ಕಾರದ ಮೇಲೆ ಕಾರ್ಯಾಂಗ ಶಾಸಕಾಂಗದ ಮೇಲೆ ನಿಯಂತ್ರಣ ಅಂತ ಹೇಳಿದ್ರೆ ಸೀಮಿತ ನಿಯಂತ್ರಣ ಅಂತ ಹೇಳಿದ್ರಲ್ಲ, ಏನ್ ಸರ್ ಹಂಗಂದ್ರೆ? ಸೀಮಿತ ನಿಯಂತ್ರಣ ಅಲ್ಲ, ಅದು ಸೀಮಿತ ಅಥವಾ ನಿಯಂತ್ರಣ. ಸರ್ಕಾರದ ಅಧಿಕಾರಗಳನ್ನ ಸೀಮಿತ ಮಾಡೋದು. ಈಗ ನಾನು ಸರ್ಕಾರ ಅನ್ಕೊಳ್ರಿ, ನಾನು ಪ್ರಜೆಗಳ ಮೇಲೆ ಏನಾದ್ರೂ ಹೇಳ್ಬಿಡ್ಬೋದಲ್ಲ, ನೀವು ಯಾರು ಮಾತಾಡುವಂಗಿಲ್ಲ, ನೀವು ನೀರು ಕುಡಿಯೋಂಗಿಲ್ಲ, ನೀವು ಊಟ ಮಾಡುವಂಗಿಲ್ಲ, ಬ್ರೇಕ್ ತಗೊಳ್ಳೋಂಗಿಲ್ಲ ಅಂತ ಹೇಳಿದ್ರೆ ಹೇಳಕ್ ಬರಲ್ಲ. ಅದಕ್ಕೆ ಸರ್ಕಾರ ನನ್ನ ಕೆಲವು ಹಕ್ಕುಗಳನ್ನ ಬಿಟ್ಟು ಏನಾದ್ರೂ ಮಾಡಬಹುದು. ನನ್ನ ವೈಯಕ್ತಿಕ ಹಕ್ಕುಗಳು, ಸ್ವತಂತ್ರಗಳನ್ನ ಅವರು ಟಚ್ ಮಾಡಂಗಿಲ್ಲ. ಅದು ಸರ್ಕಾರದ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಉಂಟು ಮಾಡುತ್ತದೆ. ಸರ್ಕಾರದ ಅಧಿಕಾರವನ್ನ ಮೊಟಕುಗೊಳಿಸ್ತದೆ ಅಥವಾ ಹದ್ದುಬಸ್ತಿನಲ್ಲಿ ಇಡುತ್ತದೆ. ಸರ್, ಇದು ನಕಾರಾತ್ಮಕ ಪರಿಣಾಮ ಬೀರ್ತದಲ್ವಾ ಸರ್? ಇದನ್ನ ಕೊಡ್ಲೇಬಾರ್ದಾಗಿತ್ತಲ್ಲ, ಯಾಕೆ ಕೊಟ್ರು ಸರ್? ಪ್ರಜೆಗಳ ಸ್ವತಂತ್ರ ಮತ್ತು ಹಕ್ಕುಗಳನ್ನ ಹೆಂಗ್ ರಕ್ಷಿಸ್ತೀರಿ ನೀವು ಹಾಗಾದ್ರೆ? ಸರ್, ಈಗ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ಗೌರ್ಮೆಂಟ್ ಮೇಲೆ ಅಂದ್ಮೇಲೆ ಇದನ್ನ ಕೊಡ್ಲಿಲ್ಲ ಅಂದ್ರೆ ಏನು ಪರವಾಗಿರ್ತಿರ್ಲಿಲ್ಲ ಸರ್? ಸರ್ಕಾರ ಅವಾಗ ಸರ್ವಾಧಿಕಾರ ಆಗ್ತಿತ್ತು. ಸರ್ಕಾರ ಆಗ್ತಿರ್ಲಿಲ್ಲ, ಪ್ರಜಾಪ್ರಭುತ್ವವಾದಿ ಸರ್ಕಾರ ಆಗ್ತಿರ್ಲಿಲ್ಲ, ಸರ್ವಾಧಿಕಾರ ಆಗ್ತಿತ್ತು, ಡಿಕ್ಟೇಟರ್ಶಿಪ್ ಆಗ್ತಾ ಇತ್ತು. ಓಕೆ ಸರ್, ಏನಿಲ್ಲ, ಕ್ಲಾಸ್ ಇಷ್ಟು ಡೆಪ್ತ್ ನಾನು ಕೇಳಿಲ್ಲ ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ನಾನು ಬರೀ 15ರಿಂದ 35 ಗಟ್ಟು ಹೊಡೆದಿದ್ದೆ. ಬರೀ ಹಿನ್ನೆಲೆನೇ ಇಷ್ಟೊಂದಿದೆ ಅಂತ ಇವಾಗಲೇ ಬರ್ದಿದ್ದಕ್ಕೆ ಗೊತ್ತಾಗಿತ್ತು. ಇಲ್ಲ, ಇವೆಲ್ಲ ಪ್ರಶ್ನೆಗಳಾಗಿವೆ. ನಿಮ್ಗೆ ಸಾಕಷ್ಟು ಸರ್ತಿ MCQ ಮಾಡಿದ್ದೆ, ನೆನಪಿದ್ಯಾ? ಮೂಲಭೂತ ಹಕ್ಕುಗಳು ಯಾವ್ದನ್ನ ತೋರಿಸುತ್ತದೆ, ನಿಯಂತ್ರಿತ ಸೀಮಿತ ಸರ್ಕಾರ ಅಂತ ಆಪ್ಷನ್ ಬರ್ತಿತ್ತು, ನೆನಪಿದ್ಯಾ? ಇಂಥವೆಲ್ಲ ಇಲ್ಲಿಂದಾನೆ ಬ್ಯಾಕ್ ಗ್ರೌಂಡ್ ಇಂದಾನೆ ಬರೋದು ಪ್ರಶ್ನೆಗಳು ಸಾಕಷ್ಟು. ಏನಿಲ್ಲ, ಔಟ್ ಆಫ್ ಬಾಕ್ಸ್ ಒಂದು ಕ್ವಶನ್ ಕೇಳ್ತೀನಿ. ಈಗ ಈ ಕರೆಂಟ್ ಅಫೇರ್ಸ್ ನ ನೀವು ಮಾಡ್ತಾ ಇದ್ರಿ 402 PSI ಸೀರೀಸ್ ಅಂತ ಹೇಳ್ಬಿಟ್ಟು ಹುಡುಗರು ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರಿ ಸರ್. ನಮ್ಗೆ ಕರೆಂಟ್ ಅಫೇರ್ಸ್ ಯಾವ ತರ ಕವರ್ ಮಾಡ್ಕೊಬೇಕು ಅಂತ ಸ್ವಲ್ಪ ಹೇಳಿ ಸರ್. ಇದನ್ನ ನಾವು ಕ್ಲಾಸ್ ಮುಗಿದ್ಮೇಲೆ ಡಿಸ್ಕಸ್ ಮಾಡೋಣ ಸುನಿಲ್. ಓಕೆ ಸರ್, ಓಕೆ, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್. ಹೇಳ್ರಿ ದಿನ. ಹಲೋ ಸರ್. ಹೇಳಿದೆನು ಸರ್. ಈಗ ಮೂಲಭೂತ ಹಕ್ಕುಗಳ ಬೆಳೆದು ಬಂದ ಬಗ್ಗೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಪ್ರೇರಣೆ ಆಗಿದ್ದು ಅಂತ ಹೇಳಿದೆ ಸರ್. ಇಷ್ಟು ಅಂದ್ರೆ ಈಗ 1215ರಲ್ಲಿ ಇದು ಇಂಗ್ಲೆಂಡ್ ಇಂದ ಆಗಿರ್ಬೋದು ಸರ್, ಅದಾದ್ಮೇಲೆ ಫ್ರಾನ್ಸ್ ಇಂದ ಆಗಿರ್ಬೋದು, ರಷ್ಯಾದಿಂದ ಆಗಿರ್ಬೋದು. ಈ ಅದಕ್ಕಿಂತ ಮೊದಲು 1895ರಲ್ಲಿ ಸ್ವರಾಜ್ ಬಿಲ್ ಇಂದ ಪ್ರೇರಣೆ ಆಯ್ತಲ್ಲ ಸರ್? 1895 ಅದೇ ಸರ್, 1895ರಲ್ಲಿ ಅಲ್ಲ ಸರ್, ಇದಾಯ್ತು ಅಂದ್ರೆ ನಮ್ಮ ಮೂಲ ಪ್ರೇರಣೆ ಆಗಿದ್ದು ಅಲ್ಲಿಂದ ಆರಂಭ ಆಗಿದ್ದು. ಭಾರತದಲ್ಲಿ ಮೊದಲ ಬೇಡಿಕೆ ಅಂತ ಹೇಳ್ಬೋದು ನಾವು ಅದನ್ನ. ಓಕೆ ಸರ್. ವಿಶ್ವದಲ್ಲಿ ಸರ್, ಅದಾದ್ಮೇಲೆ 1776 ಈ ಜುಲೈ 4 ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ಈ ಥಾಮಸ್ ಜೆಫರ್ಸನ್ ಅಥವಾ ಥಾಮಸ್ ಪೈನ್ ಸರ್, ಅದು ಇಬ್ರು ಕನ್ಫ್ಯೂಸ್ ಆಯ್ತು ಸರ್. ಥಾಮಸ್ ಜೆಫರ್ಸನ್ ಇದನ್ನ ಬಿಲ್ ಆಫ್ ರೈಟ್ ಮಾಡಿಸಿದವನು ಜೆಫರ್ಸನ್. ಓಕೆ, ಅಂದ್ರೆ ಥಾಮಸ್ ಪೈನೆ ಇದು ಸ್ವಾತಂತ್ರ್ಯ ಇದು ನೋಡ್ತಾನೆ ಸರ್, ಅದಕ್ಕೆ ಅವೆರಡು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸರ್. ಅವನ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಬೇರೆ, ಬಿಲ್ ಆಫ್ ರೈಟ್ಸ್ ಬೇರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ. ಗುಡ್ ಈವ್ನಿಂಗ್ ಸರ್, ಆರಾಮಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಮನೆಯಾಗಿದ್ದೀರಾ? ಸರ್, ಸೂಪರ್ ಸರ್. ಆಕ್ಚುಲಿ ಡೌಟ್ ಪಾಲಿಟಿ ಇಂದ ಅಲ್ಲ ಸರ್, ಸ್ವಲ್ಪ ಹಿಸ್ಟ್ರಿ ಇಂದ ಸರ್. ಆಫ್ಟರ್ ನಿಮ್ ಹಿಸ್ಟ್ರಿ ಕ್ಲಾಸ್ ಕೇಳಿದೆ ಸರ್. ಸರ್, ಬೆಂಕಿ ಕಂಡಿಟ್ಟಿದ್ದು ಹಳೆ ಶಿಲಾಯುಗನ ಇಲ್ವಂದ್ರೆ ಅದು ಇದನ್ನ ಕ್ಲಾಸಿನ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಯಾ ಸರ್, ಥ್ಯಾಂಕ್ ಯು ಸರ್. ಸರ್, ಓಕೆ, ಇವಾಗ ಕ್ಲಿಯರ್ ಇದೆಯಾ? ನೆಕ್ಸ್ಟ್, ಇನ್ನು ಇವುಗಳ ಮೇಲೆ ನಿರ್ಬಂಧ ಹೇರಬಹುದು. ಹಾಗಾದ್ರೆ ಇವುಗಳನ್ನ ಅಮಾನತ್ತು ಮಾಡಬಹುದಾ? ಸಸ್ಪೆನ್ಷನ್ಗೆ ಅವಕಾಶ ಇದೆಯಾ? ಎಸ್, ಸಸ್ಪೆನ್ಷನ್ಗೆ ಅವಕಾಶ ಇದೆ. ಯಾವುದರ ಅಡಿಯಲ್ಲಿ? ವಿಧಿ 358. ಇದರಲ್ಲಿ ಏನ್ ಮಾಡಬಹುದು ನಾವು? ವಿಧಿ 19ರ ಅಡಿಯಲ್ಲಿನ ಮೂಲಭೂತ ಹಕ್ಕುಗಳನ್ನ ಎಂತ ಸಂದರ್ಭದಲ್ಲಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352. ಅದು ಎಲ್ಲಾ ಕಾಲದಲ್ಲ, 2 ಕಂಡೀಷನ್ ಅಲ್ಲಿ ಮಾತ್ರ. ಯುದ್ಧದ ಸಮಯದಲ್ಲಿ ಅಥವಾ ಬಾಹ್ಯ ಆಕ್ರಮಣದ ಸಮಯದಲ್ಲಿ. ಓಕೆ, ಆಂತರಿಕ ಸಶಸ್ತ್ರ ದಂಗೆ ಸಮಯದಲ್ಲಿ ಬರೋದಿಲ್ಲ.
ಸಶಸ್ತ್ರ ದಂಗೆಯಲ್ಲಿ ಅಮಾನತ್ತಾಗುವುದಿಲ್ಲ. ಯಾಕಾಗುವುದಿಲ್ಲ? ಆಂತರಿಕ ಸಶಸ್ತ್ರ ದಂಗೆ ನಮ್ಮ ಆಂತರಿಕ ವಿಚಾರ. ಸೊ ಅದನ್ನ ಪರಿಹರಿಸ್ಕೊಳ್ಳಿಕ್ಕೆ ಮಾತಾಡಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಓಕೆ, ಈಗೇನೋ ಒಂದಿದು ಆಯ್ತು, ಸರ್ಕಾರದ ವಿರುದ್ಧ ಯಾರೋ ದಂಡೆದ್ರು, ಸರ್ಕಾರದ ವಿರುದ್ಧ ಯಾರೋ ಪ್ರತಿಭಟನೆ ಶುರು ಮಾಡಿದ್ರು, ದಂಗೆ ಶುರು ಮಾಡಿದ್ರು, ಒಳಗಡೆ ಭಾರತೀಯರೇ ಏನ್ ಮಾಡಿದ್ರು, ದಂಗೆ ಶುರು ಮಾಡಿದ್ರು. ಇಂಥ ಸಂದರ್ಭದಲ್ಲಿ ನಾವು ಅವರ ಮಾತನಾಡುವ ಹಕ್ಕನ್ನೇ ಕಸಿದುಕೊಂಡು ಬಿಟ್ರೆ ಅವರು ತಮ್ಮ ಸಮಸ್ಯೆಗಳನ್ನ ಹೆಂಗಿಡ್ತಾರೆ ಮುಂದೆ, ಜನರ ಮುಂದೆ ಹೆಂಗಿಡ್ತಾರೆ, ಅಥವಾ ಸರ್ಕಾರದ ಮುಂದೆ ಹೆಂಗಿಡ್ತಾರೆ? ರೈಟ್, ಸರ್ಕಾರದ ಮುಂದೆ ಅಥವಾ ಜನರ ಮುಂದೆ ಯಾವ ರೀತಿ ಇಡ್ತಾರೆ? ಸೊ ಆರ್ಟಿಕಲ್ 19 ವಿಲ್ ಬಿ ಆಟೋಮೆಟಿಕಲಿ ಸಸ್ಪೆಂಡೆಡ್. ಆಟೋಮೆಟಿಕಲ್ ಸಸ್ಪೆನ್ಷನ್ ಡ್ಯೂರಿಂಗ್ ಅ ನ್ಯಾಷನಲ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಅದು ಎರಡೇ ಕಾರಣದಲ್ಲಿ, ಯಾವಾಗ? ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್. ಇದನ್ನೇ ಅಮಾನತಾಗುವುದೇ 358ನೇ ವಿಧಿಯಲ್ಲಿದೆ. ಸರ್ ರಿಪೀಟ್, ಶಂಕರ್ ರವಿಕಿರಣ್. ನೋಡ್ರಿ, ಈಗ ವಿಧಿ 352 ರದಿಯಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ವಿಧಿ 352 ರದಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಬಹುದಾ? ಶಂಕರ್ ರವಿಕಿರಣ್. ಎಸ್. ಅಂತ ಸಮಯದಲ್ಲಿ ವಿಧಿ 19 ತನ್ನಿಂತಾನೇ ಅಮಾನತುಗೊಳ್ಳುತ್ತದೆ. ರೈಟ್, ತನ್ನಿಂತಾನೇ ಅಮಾನತ್ತಾಗುತ್ತೆ. ತನ್ನಂತಾನೇ ಅಮಾನತುಗೊಳ್ಳುತ್ತದೆ. ಓಕೆ, 358ರ ಅಡಿಯಲ್ಲಿ ಇದನ್ನು ಹೇಳಿದ್ದಾರೆ. ವಿಧಿ 19 ಮಾತ್ರ ಆಗುತ್ತೆ ಫಸ್ಟ್ಗೆ ಆಟೋಮೆಟಿಕ್ ಆಗಿ. ಇನ್ನೊಂದು ವಿಧಿ 359 ಕೇಳ್ರಿ, ಆಮೇಲೆ ನಿಮಗೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೊಡ್ತೇನೆ. ವಿಧಿ 359ರ ಪ್ರಕಾರ, ವಿಧಿ 359ರ ಪ್ರಕಾರ ರಾಷ್ಟ್ರೀಯ ಪರಿಸ್ಥಿತಿ ಸಂದರ್ಭದಲ್ಲಿ ಅಧ್ಯಕ್ಷರು ವಿಧಿ 20, 21 ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕು ಅಮಾನತು ಮಾಡಬಹುದು. ಹಕ್ಕು ಅಮಾನತಿನಲ್ಲಿಡಬಹುದು. ಇದನ್ನ ಬರ್ಕೊಳ್ರಿ, ನಾನು ಒಂದು ಗ್ರಾಫಿಕಲ್ ಒಂದು ಚಿತ್ರ ಹಾಕಿ ತೋರಿಸ್ತೀನಿ ನಿಮಗೆ. ಬರ್ಕೊಳ್ರಿ ಮೊದಲು. ಬರ್ಕೊಂಡ್ರೆ ಎಲ್ಲರೂ ಇದನ್ನ? ಹೇಳ್ತೀನಿ ಖುಷಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮೂಲಕ ಹೇಳ್ತೀನಿ. ಒಂದು 3 ಕಂಡೀಷನ್ ತಗೊಳ್ಳೋಣ, ಹೌದಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ, ಅಥವಾ ಏನೋ ಆಗಿರಬಹುದು ಪರಿಸ್ಥಿತಿ. ಯಾವುದರಿಂದ ಆಗ್ಬೋದು? ಒಂದು ಯುದ್ಧದಿಂದ ಆಗ್ಬೋದು. ಎ ಅಂದ್ರೆ ಯುದ್ಧದಿಂದ ಆಗುತ್ತೆ ಅಂತ ತಿಳ್ಕೊಳ್ರಿ. ಬಿ ಅಂದ್ರೆ ಬಾಹ್ಯ ಆಕ್ರಮಣದಿಂದ ಆಗುತ್ತೆ. ಸಿ ಅಂದ್ರೆ ಆಂತರಿಕ ಸಶಸ್ತ್ರ ದಂಗೆ. ಈಗ ವಿಧಿ 358 ಏನ್ ಹೇಳ್ತದೆ? 358 ಏನ್ ಹೇಳ್ತದೆ? ಎ ಮತ್ತು ಬಿ ಸಂದರ್ಭಗಳಲ್ಲಿ ವಿಧಿ 19 ರದ್ದಾಗುತ್ತೆ, ಸಿ ನಲ್ಲಿ ಆಗಲ್ಲ. ಇದರ್ಥ ಆಯ್ತಾ? ಯುದ್ಧ ಬಾಹ್ಯ ಆಕ್ರಮಣ ಆದಾಗ ವಿಧಿ 19 ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ಹಾಗಾದ್ರೆ ಸಿ ಇರುವಾಗ ರದ್ದು ಮಾಡಬಹುದಾ? ಮಾಡಬಹುದು, ಆದ್ರೆ ಆಟೋಮೆಟಿಕ್ ಆಗಿ ರದ್ದಾಗಲ್ಲ. ಅವಾಗ ಯಾವಾಗ ಮಾಡಬಹುದು ಅದನ್ನು ಹೇಳ್ತೀನಿ. ವಿಧಿ 359 ಏನ್ ಹೇಳುತ್ತೆ?
ಅದು ಎ ಆಗಿರ್ಲಿ, ಬಿ ಆಗಿರ್ಲಿ ಅಥವಾ ಸಿ ಆಗಿರ್ಲಿ, ಮೂರೂ ಸಂದರ್ಭದಲ್ಲಿ ವಿಧಿ 20, 21 ಬಿಟ್ಟು ಎಲ್ಲಾ ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡಬಹುದು. ಹಕ್ಕು ಯಾರು ರದ್ದು ಮಾಡಬಹುದು? ಪ್ರೆಸಿಡೆಂಟ್ ರದ್ದು ಮಾಡಬಹುದು. ಪ್ರೆಸಿಡೆಂಟು ರದ್ದು ಮಾಡಬಹುದು. ವಿಧಿ 20 ಮತ್ತು 21 ಯಾಕೆ ರದ್ದು ಮಾಡುವಂತಿಲ್ಲ? ವಿಧಿ 20 ಏನ್ ಹೇಳ್ತದೆ? ವಿಧಿ 20 ಏನ್ ಹೇಳ್ತದೆ? ಆರ್ಟಿಕಲ್ 20 ಸುಮ್ನೆ ಯಾರನ್ನು ನೀವು ಶಿಕ್ಷೆಗೆ ಗುರಿಪಡಿಸುವಂತಿಲ್ಲ. ವಿಧಿ 20 ಪ್ರಕಾರ ಒಂದೇ ಶಿಕ್ಷೆಗೆ 2 ಸರ್ತಿ ಒಂದೇ ಅಪರಾಧಕ್ಕೆ 2 ಸರ್ತಿ ಶಿಕ್ಷೆಗೆ ಒಳಪಡಿಸುವಂತಿಲ್ಲ. ತನ್ನ ವಿರುದ್ಧ ತಾನೇ ಸಾಕ್ಷಿ ನೀಡುವಂತಿಲ್ಲ. ಸೊ ಇದನ್ನು ರದ್ದು ಮಾಡಕ್ ಬರಲ್ಲ. ವಿಧಿ 21 ಏನೋ ಇದು ಜೀವನದ ಹಕ್ಕು, ಇದು ಘನತೆಯಿಂದ ಜೀವಿಸುವ ಹಕ್ಕು. ಇವೆರಡನ್ನೂ ರದ್ದು ಮಾಡಕ್ಕಾಗಲ್ಲ. ವಿಧಿ 19 ರದ್ದು ಮಾಡಬಹುದಾ? 19, 14, 15, 16, 17, 18, 22, 23, 24, 25, 26, 27, 28, 29, 30, 31, ಇವನ್ 32 ಕೂಡ ರದ್ದು ಮಾಡಬಹುದು. ರೈಟ್, 32 ಕೂಡ ರದ್ದು ಮಾಡಬಹುದು. ವಿಶೇಷ ಒಂದು ಆರ್ಡರ್ ಹೊರಡಿಸಿ ಸುಪ್ರೀಂ ಕೋರ್ಟ್ ನಿನ್ನ ತಲೆ ಹಾಕ್ಬೇಡಪ್ಪ ಅಂತೇಳಿ ಎಲ್ಲವನ್ನ ರದ್ದು ಮಾಡಬಹುದು. ವಿಧಿ 20 ಮತ್ತು 21 ಇದು ರಾಷ್ಟ್ರಪತಿಯಿಂದ ಮಾಡೋದಿದು. ಇಲ್ಲಿ ಆಟೋಮೆಟಿಕ್ ಇದು. ಇಲ್ಲಿ ರಾಷ್ಟ್ರಪತಿ ಮಾಡಬೇಕು ಇದನ್ನ ರಾಷ್ಟ್ರಪತಿ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ರದ್ದಾಗ್ಬಿಡುತ್ತೆ. ಅರ್ಥ ಆಯ್ತಾ? 31 ರದ್ದಾಗಲ್ಲ, ಯಾಕಂದ್ರೆ ಅದು ರದ್ದಾಗಿದೆ. ಸರ್ 358ರಲ್ಲಿ 19 ಒಂದೇ ರದ್ದಾಗುತ್ತೆ ಸಚಿನ. 19 ಒಂದೇ ರದ್ದಾಗುತ್ತೆ. ಇವು ಮತ್ತೆ ನಾನು ಮೂಲಭೂತ ಹಕ್ಕುಗಳನ್ನು ಹೇಳುವಾಗ ನೀಟಾಗಿ ಹೇಳ್ತೀವಿ. ಇದು ಜರ್ಮನಿಯ ವೆಮರ್ ಸಂವಿಧಾನದಿಂದ ತಗೊಂಡಿದ್ದೀವಿ ನಾವು. ಇದು ಸಂವಿಧಾನದಲ್ಲಿ ಉಲ್ಲೇಖ. ವಿಧಿ 359 ಹೇಳಕತ್ತೀನಲ್ಲ ನಲ್ಲಿ. ಓಕೆ, 21 ಅಂದ್ರೆ ಜೀವನದ ಹಕ್ಕು. ಜೀವನದ ಹಕ್ಕನ್ನ ರದ್ದು ಮಾಡಿಸ್ಲಿಕ್ಕಾಗಲ್ಲ. ಯಪ್ಪ 20 ಮುಂದೆ ಹೇಳ್ತೀನಿ, ಖುಷಿ. ಈಗ ಇಷ್ಟೇ ತಿಳ್ಕೊಳ್ರಿ, ರದ್ದು ಮಾಡಬಹುದು, ಅಮಾನತು ಮಾಡಬಹುದು ಅಂತ ಗೊತ್ತಾಯ್ತಾ? ಅಷ್ಟು ಸಾಕು. ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. 20, 21 ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡಬಹುದು. ಓಕೆ, ರೈಟ್. ಇನ್ನು ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಇದ್ರ ಬಗ್ಗೆನೂ ನೆಕ್ಸ್ಟ್ ಹೇಳ್ತೀನಿ ನಾನು. ಇದ್ರ ಮೊದಲು ಮುಗಿಸೋಣ. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು, ಯಾವಾಗ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ನಾನು. ನೆಕ್ಸ್ಟ್ ಇದು ಬರ್ಕೊಳ್ರಿ, ಯಾಕೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ಕೆಲವು ಮೂಲಭೂತ ಹಕ್ಕುಗಳನ್ನ ವಿದೇಶಿಯರಿಗೆ ಏನ್ ಮಾಡಬಹುದು? ನಿರಾಕರಣೆ ಮಾಡಬಹುದು. ಸೊ ವಿದೇಶಿಯರಿಗೆ ಎಲ್ಲಾ ಮೂಲಭೂತ ಹಕ್ಕುಗಳು ಸಿಗುವುದಿಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ ಸಮಸ್ಯೆ? ನೀವೆಲ್ಲ ಸಂವಿಧಾನ ಓದಿದಿರಿ ಒಂದ್ಸರ್ತಿ, ಮುಂದಿಂದು ನಿಮ್ಗೆ ಆಲ್ರೆಡಿ ಗೊತ್ತದ, ಅರ್ಧ ಮುರ್ಧ ಗೊತ್ತದ ಎಲ್ಲ. ಸೊ ಈಗ ಕೇಳಿಬಿಡ್ತೀರಿ, ಅಲ್ಲಿ ಬರುತ್ತನ ವೇಟ್ ಮಾಡ್ಬೇಕು ನೀವು. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಫಸ್ಟ್ ಓದೋದೇ ಸಂವಿಧಾನ. ಸೊ ಎಲ್ಲಾ ಗೊತ್ತದ ನಿಮ್ಗೆ, ಅರ್ಧ ಮುರ್ಧ ಗೊತ್ತದ. ಸೊ ಪಟ್ಟಣ ಈಗ ಕೇಳಿದ್ರಿ ಅಂತಂದ್ರೆ ಇಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಅಲ್ಲಿ ಮುಟ್ಟಂಗೆ ಇಲ್ಲ ನಾವು. ಸೊ ಯಾವ್ಯಾವ ಮೂಲಭೂತ ಹಕ್ಕುಗಳನ್ನ ನೀಡಲ್ಲ ವಿದೇಶಿಯರಿಗೆ? ವಿಧಿ 15, ವಿಧಿ 16, ವಿಧಿ 19, ರೈಟ್. ವಿಧಿ 19, ವಿಧಿ 29 ಮತ್ತು ವಿಧಿ 30.
ರೈಟ್. ಈ 5 ಹಕ್ಕುಗಳನ್ನ ವಿದೇಶಿಯರಿಗೆ ನೀಡಲಾಗುವುದಿಲ್ಲ. ಯಾಕಂದ್ರೆ ಇದು ಸರ್ಕಾರಿ ಸೇವೆಗಳಲ್ಲಿ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಿದೆ, ಇದು ವಾಕ್ ಸ್ವತಂತ್ರ, ವಾಣಿಜ್ಯ ಸ್ವತಂತ್ರಕ್ಕೆ ಸಂಬಂಧಪಟ್ಟಿದೆ, ಇದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದೆ. ಮತ್ತೆ ವಿದೇಶಿ ಶತ್ರುಗಳಿಗೆ ಅಥವಾ ಏಲಿಯನ್ ನೇಷನ್ಸ್ ಅಂತ ಬರೀತಾರೆ, ಏಲಿಯನ್ ನೇಷನ್ಸ್ಗೆ ಯಾವುದೇ ಮೂಲಭೂತ ಹಕ್ಕಿಲ್ಲ. ಉಳಿದವರಿಗೆ ಇದಷ್ಟದ ಇರ್ತದೆ, ಇವನು ಬಿಟ್ಟು ಉಳಿದಿದ್ದೆಲ್ಲ ಇರ್ತವೆ. ಬಟ್ ವಿದೇಶಿ ಶತ್ರುಗಳಿಗೆ ಯಾವುದೇ ಮೂಲಭೂತ ಹಕ್ಕುಗಳಿಲ್ಲ. ಪಾಕಿಸ್ತಾನದವ್ರು ಬಂದ್ರು, ಪಾಕಿಸ್ತಾನ ನಮ್ಮ ಶತ್ರು ಅಂತೇಳಿ ನಾವು ಘೋಷಣೆ ಮಾಡಿದ್ರೆ, ಅಥವಾ ಚೀನಾ ನಮ್ಮ ಶತ್ರು ಅಂತೇಳಿ ಘೋಷಣೆ ಮಾಡಿದಾಗ ಮಾತ್ರ, ಬಾಂಗ್ಲಾದೇಶ್ ನಮ್ಮ ಶತ್ರು ಅಂತೇಳಿ ನಾವು ಘೋಷಣೆ ಮಾಡಬೇಕು. ಇವನ್ನೆಲ್ಲ ಯುದ್ಧ ಇದ್ದಾಗ ಘೋಷಣೆ ಮಾಡ್ತಾರೆ, ಯುದ್ಧ ಇರಲಾರ್ದಾಗ ಯೂಶುವಲಿ ಘೋಷಣೆ ಮಾಡೋದಿಲ್ಲ. ಸೊ ವಿದೇಶಿ ಶತ್ರುಗಳಿಗೆ ಯಾವುದೇ ಮೂಲಭೂತ ಹಕ್ಕುಗಳಿರೋದಿಲ್ಲ. ಉಳಿದ ವಿದೇಶಿಯರಿಗೆ 15, 16, 19, 29, 30 5 ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಘೋಷಣೆ ಮಾಡಿದರೆ, ಅಕಸ್ಮಾತ್ ಮಾಡಿದರೆ ಅಂತ ಹೇಳ್ತಾ ಇದ್ದೀನಿ ನಾನು, ಅಕಸ್ಮಾತ್ ಮಾಡಿದರೆ ಸಿಗೋದಿಲ್ಲ. ಏಲಿಯನ್ ನೇಷನ್ಸ್ಗೆ ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅವೈಲೇಬಲ್. ಇದು ಕ್ಲಿಯರ್ ಆಯ್ತಾ? ಎಲ್ಲರಿಗೂ? ಎಸ್. ಇನ್ನು ಪ್ರಶ್ನೆ ಬರ್ತದೆ, ಸರ್ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅಂತೇಳಿ ನೀವೇನೋ ಹೇಳಿಬಿಟ್ರಿ, ಬಟ್ ಯಾವಾಗ ತಿದ್ದುಪಡಿ ಮಾಡಬಹುದು, ಯಾರು ತಿದ್ದುಪಡಿ ಮಾಡಬಹುದು, ಎಷ್ಟು ದಿವಸದ ತನಕ ತಿದ್ದುಪಡಿ ಮಾಡಬಹುದು? ಶತ್ರುಗಳು ಎಲ್ಲರೂ ಶತ್ರುಗಳಲ್ಲ. ಕೆಲವೊಂದಿಷ್ಟು ಶತ್ರುಗಳು ಇರ್ತಾರೆ, ಕೆಲವೊಂದಿಷ್ಟು ಶತ್ರುಗಳು ಇರೋದಿಲ್ಲ. ಓಕೆ, ಈಗ ಹೇಳ್ರಿ, ತಿದ್ದುಪಡಿ ಮಾಡಬಹುದಾ ಅಂತೇಳಿ ಹೇಳಿದಾಗ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರಿ. ಇದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಆಗಿತ್ತು ಪ್ರಶ್ನೆ, ತಿದ್ದುಪಡಿ ಮಾಡಬಹುದಾ ಇಲ್ವಾ ಅಂತ ಹೇಳಿ, ತಿದ್ದುಪಡಿ ಮಾಡಬಹುದಾ ಇಲ್ವಾ ಅಂತ ಹೇಳಿ 15, 16, 19, 20 ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ವಿದೇಶಿಯರಿಗಿದೆ. ಓಕೆ, ಸೊ ಪ್ರಶ್ನೆ ಎಲ್ಲಿಂದ ಬಂತು ಅಂತೇಳಿ ನಾವು ಹಿಂದಕ್ಕೆ ಹೋಗಬೇಕಾಗತ್ತೆ. ರೈಟ್. ಸೊ ಅದಕ್ಕಿಂತ ಮೊದಲು ನಾವು ಏನ್ ನೋಡ್ಬೇಕು, ವಿಧಿ 12 ಮತ್ತು ವಿಧಿ 13 ನೋಡ್ಬೇಕು. ಫಸ್ಟ್ ಏನು, ವಿಧಿ 12 ನೋಡ್ರಿ. ಯಾಕಂದ್ರೆ ಎಲ್ಲಾ ಸಮಸ್ಯೆಗೆ ಮೂಲ ಇರೋದು ವಿಧಿ 12 ಮತ್ತು ವಿಧಿ 13ರಲ್ಲೇ. ಎಲ್ಲಾ ಸಮಸ್ಯೆಗಳು ಶುರುವಾಗುವುದೇ ವಿಧಿ 12, 13ರಿಂದನೇ. ವಿಧಿ 12 ಏನ್ ಹೇಳ್ತದೆ? ರೈಟ್. ಈ ಎಲ್ಲಾ ಅಥವಾ ಈ ಭಾಗದಲ್ಲಿ, ಸಂವಿಧಾನದ ಈ ಭಾಗದಲ್ಲಿ ಅಂದ್ರೆ ಏನು, ಮೂರನೇ ಭಾಗದಲ್ಲಿ ಏನು, ಎಲ್ಲೆಲ್ಲಿ ನಾವು ಸಂವಿಧಾನದ 3ನೇ ಭಾಗದಲ್ಲಿ ಎಲ್ಲೆಲ್ಲಿ ನಾವು ರಾಜ್ಯ ಅಂತ ಹೇಳಿ ಬರೆಸಿದೀವಿ, ಅಥವಾ ಸ್ಟೇಟ್ ಅನ್ನೋ ಶಬ್ದ ಬಂದಿದೆ, ಸ್ಟೇಟ್ ಅನ್ನೋ ಪದದ ಉಲ್ಲೇಖ ಅರ್ಥ ಏನು, ಉಲ್ಲೇಖವಾಗಿದ್ರೆ ಅದು ಏನೇನಂತೇಳಿ ನಾವು ತಿಳ್ಕೊಬೇಕು. ರೈಟ್. ಭಾರತದ ಸರ್ಕಾರ ಮತ್ತು ಸಂಸತ್ತು. ಸ್ಟೇಟ್ ಅಂದ್ರೆ ಏನು, ಭಾರತದ ಸರ್ಕಾರ ಮತ್ತು ಸಂಸತ್ತಾಯ್ತು. ರೈಟ್. ಎರಡನೇದ್ದೇನು, ಭಾರತದ ರಾಜ್ಯಗಳ ಸರ್ಕಾರ ಮತ್ತು ಏನು, ಶಾಸಕಾಂಗ. ಓಕೆ. ಮೂರನೇದ್ದು, ಎಲ್ಲಾ ಸ್ಥಳೀಯ ಸಂಸ್ಥೆಗಳು, ಭಾರತದ ಭೂಪ್ರದೇಶಗಳ ಎಲ್ಲಾ ಸ್ಥಳೀಯ ಸಂಸ್ಥೆಗಳು, ಆಲ್ ಲೋಕಲ್ ಬಾಡೀಸ್. ಯಾವುದು, ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿ ಹಿಡ್ಕೊಂಡು ಎಲ್ಲಾ ಕಡೆ ನೀವು ಆರ್ಟಿಕಲ್ 12 ಅಂದ್ರೆ ಮೂರನೇ ಭಾಗದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ,
ಅಲ್ಲೆಲ್ಲ ಏನಂತ ಹೇಳ್ತೀವಿ ನಾವು, ಇದೇನು ಯಾವುದೇ ಇರ್ಲಿ ಏನೇ ಇರ್ಲಿ ಇದರಲ್ಲೇ ಬರ್ತದೆ. ಕ್ಲಿಯರ್ ಇದೆಯಾ? ಸೊ ಪುರಸಭೆ ರಾಜ್ಯಸಭೆಯಿಂದ ಹಿಡ್ಕೊಂಡು ಎಲ್ಲಾ ಸರ್ಕಾರದ ಅಂಗಗಳನ್ನ ನಾವೇನಂತ ಹೇಳಿ ರಾಜ್ಯ ಅಂತ ಉಲ್ಲೇಖ ಮಾಡ್ತೀವಿ, ರಾಜ್ಯ ಅಂತ ಹೇಳಿ ಉಲ್ಲೇಖ ಮಾಡ್ತೀವಿ. ಖಾಸಗಿ ಸಂಸ್ಥೆಗಳು ರಾಜ್ಯ ಅಂತ ಬರ್ತಾ ಇಲ್ಲ. ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಸಂಸ್ಥೆಗಳು, ಸರ್ಕಾರದಿಂದ ಅನುದಾನ ಪಡಿತಾ ಇರತಕ್ಕಂಥ ಸಂಸ್ಥೆಗಳು, ಸರ್ಕಾರ ಎಲ್ಲೆಲ್ಲಿ ಸರ್ಕಾರದ ನಿಯಂತ್ರಣ ಇದೆ ಅವೆಲ್ಲವೂ ರಾಜ್ಯದ ಅಂಗ, ರಾಜ್ಯದ ಅಂಗ. ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆಯಾ? ಇನ್ನು ವಿಧಿ 13 ಏನ್ ಹೇಳ್ತದೆ? ವಿಧಿ 13 ಎಲ್ಲಾ ಸಮಸ್ಯೆಗಳಿಗೂ ಮೂಲವಾಗಿರ್ತಕ್ಕಂಥದ್ದು. ರೈಟ್ ರೈಟ್ ವಿಧಿ 13 ಏನ್ ಹೇಳ್ತದೆ? ಸರ್ಕಾರ, ರೈಟ್, ಅಥವಾ ರಾಜ್ಯ ಭಾಗ 3ರಲ್ಲಿನ ಮೂಲಭೂತ ಹಕ್ಕುಗಳ ಉಲ್ಲಂಘಿಸುವ ಯಾವುದೇ ಕಾನೂನುಗಳನ್ನ ಲಾಸ್ ರಚಿಸುವಂತಿಲ್ಲ. ರಚಿಸಿದರೆ ಅಂತಹ ಕಾನೂನುಗಳನ್ನ ಏನಂತ ಡಿಕ್ಲೇರ್ ಮಾಡಬಹುದು? ಅಸಂವಿಧಾನಕ ಅಂತ ಡಿಕ್ಲೇರ್ ಮಾಡಬಹುದು. ಅಂತಹ ಕಾನೂನೇನು? ಅಸಂವಿಧಾನಕ. ಸೊ ಇಷ್ಟು ಬರೆದಿದ್ರು. ವಿಧಿ 13ರಲ್ಲಿ ಏನಿತ್ತು? ಇಷ್ಟು ಸ್ಟೋರಿ ಇತ್ತು. ಆರ್ಟಿಕಲ್ 13 ನಲ್ಲಿ ರಾಜ್ಯ ಯಾವುದೇ ಕಾನೂನನ್ನ ರಚಿಸುವಂತಿಲ್ಲ, ಯಾವುದು ಭಾಗ 3ರಲ್ಲಿನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡುತ್ತೆ. ಸೊ ಇದರಲ್ಲೇನು? ಇದು ನ್ಯಾಯಾಂಗ ವಿಮರ್ಶೆಗೆ ಅವಕಾಶ ಮಾಡಿಕೊಡ್ತದೆ. ನ್ಯಾಯಾಂಗ ವಿಮರ್ಶೆಗೆ ಅವಕಾಶ. ನೀವೇನು ಮಾಡಿದಿರಿ, ಯಾವುದೇ ಕಾನೂನಿರ್ಲಿ, ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ನೀವು ಕೋರ್ಟಿಗೆ ಹೋಗಬಹುದು, ಕೋರ್ಟಿಗೆ ಹೋಗಿಬಿಡಬಹುದು ನೀವು. ಕ್ಲಿಯರ್ ಇದೆಯಾ? ಎಸ್ ಸರ್. ಸೊ ಇದರಲ್ಲಿ ಏನು, ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಕ ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳಬಹುದು. ಸಂವಿಧಾನದ ರಕ್ಷಣೆ ಜವಾಬ್ದಾರಿಯನ್ನ ಯಾರಿಗೆ ನೀಡಿದೀವಿ? ನಾವಿಲ್ಲಿ ಸುಪ್ರೀಂ ಕೋರ್ಟ್ಗೆ ನೀಡಿದೀವಿ, ಸುಪ್ರೀಂ ಕೋರ್ಟ್ಗೆ ನೀಡಿದೀವಿ ಅಂತ ಹೇಳಿ ಹೇಳಬಹುದು. ಬಟ್ ಸರ್ಕಾರಗಳು ಬಹಳ ಶಾನ್ಯ. ಅವ್ರೇನ್ ಮಾಡಿದ್ರು? ಇಲ್ಲಿ ಕಾನೂನು ಅಂತ ಹೇಳಿದ್ದಾರೆ. ಈ ಕಾನೂನು ಏನು ಸಾಂವಿಧಾನಿಕ ತಿದ್ದುಪಡಿಯನ್ನ ಒಳಗೊಳ್ಳುವುದಿಲ್ಲ. ಏನು ಸಾಂವಿಧಾನಿಕ ತಿದ್ದುಪಡಿ ಇದೆ? ಯಾವುದು? ವಿಧಿ 368ರ ಅಡಿಯಲ್ಲಿ ಇದು ಕಾನೂನು ಅಲ್ಲ, ಇದು ಕಾನೂನು ಅಲ್ಲ. ಇದೇನಿದು? ಇದು ಸಾಂವಿಧಾನಿಕ ತಿದ್ದುಪಡಿ. ಇಟ್ ಇಸ್ ನಾಟ್ ಅಲ್ಲ, ಇಟ್ ಈಸ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಅ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿಂದ ಶುರುವಾಯ್ತು ನೋಡ್ರಿ ಸ್ಟೋರಿ. ಇಲ್ಲಿಂದ ಸ್ಟೋರಿ ಶುರುವಾಗಿಬಿಡ್ತು. ಯಾಕೆ ಸ್ಟೋರಿ ಶುರುವಾಯಿತು? ಈಗ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವ ಅಧಿಕಾರ ಸರ್ಕಾರಕ್ಕಿದೆ ಅನ್ನುವ ಪ್ರಶ್ನೆ ಬಂದ್ಬಿಡ್ತದೆ ಈಗ. ಹೌದಾ ಇಲ್ವ? ಕ್ಲಿಯರ್ ಇದೆಯಾ? ಸೊ ಅದಕ್ಕೋಸ್ಕರನೇ ತಿದ್ದುಪಡಿ ಅಧಿಕಾರ ಇದೆಯಾ ಇಲ್ವಾ, ತಿದ್ದುಪಡಿ ಅಧಿಕಾರ ಇದೆಯಾ ಅಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಇದರಿಂದ ಏನು ಸಮಸ್ಯೆ ಎಲ್ಲ ಹೇಳ್ತೀನಿ, ತಡೆ. ಮೊದಲು ಬರ್ಕೊಳ್ರಿ, ಇದನ್ನ ಬರ್ಕೊಂಡ್ರ ಮುಗಿತಾ? ಅಂದ್ರೆ ಇಲ್ಲಿ ಏನು ವಿಧಿ 13ರಲ್ಲಿ ಏನಂತ ಹೇಳಿದ್ದಾರೆ? ಬರೀ ಕಾನೂನು ಅಂತ ಹೇಳಿದ್ದಾರೆ. ವಿಧಿ 13ರಲ್ಲಿ ಬರೀ ಏನಂತ ಹೇಳಿದ್ದಾರೆ? ಕಾನೂನು ಅಂತ ಹೇಳಿದ್ದಾರೆ. ಕಾನೂನು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಕಾನೂನು ರಚನೆ ಮಾಡಿ ವಿಧಿ 3ನ್ನ ಉಲ್ಲಂಘಿಸುವುದಿಲ್ಲ, ಬದಲಾಗಿ ಏನು ಹೇಗೆ ಉಲ್ಲಂಘನೆ ಮಾಡ್ತೀವಿ? ಸಾಂವಿಧಾನಿಕ ತಿದ್ದುಪಡಿ ಮಾಡ್ತೀವಿ. ಸಾಂವಿಧಾನಿಕ ತಿದ್ದುಪಡಿ ಕಾನೂನಲ್ಲ.
ಸಾಂವಿಧಾನಿಕ ತಿದ್ದುಪಡಿ ಒಂದು ಕಾನೂನಾ? ಸಾಂವಿಧಾನಿಕ ತಿದ್ದುಪಡಿ ಒಂದು ಕಾನೂನಾ? ಅದನ್ನ ಹೇಳ್ರಿ ನನಗೆ. ಅದೇ ಪ್ರಶ್ನೆ ಬಂದಿತ್ತು, ಅದಕ್ಕೆ ಸಾಕಷ್ಟು ಡಿಸ್ಕಷನ್ ನಡೀತು. ರೈಟ್, ಅದಕ್ಕೆ ಸಾಕಷ್ಟು ಡಿಸ್ಕಷನ್ ನಡೀತು. ಕ್ಲಿಯರ್ ಇದೆಯಾ? ಎಲ್ಲಿಂದ ಶುರುವಾಯ್ತು? ಎಲ್ಲಿಂದ ಶುರುವಾಯ್ತು ಇದು? 1900 ಎಲ್ಲಿಂದ ಶುರುವಾಯ್ತು ಅಂದ್ರೆ ಸ್ಟೋರಿ ಶುರುವಾಗಿದ್ದು 1951ರಲ್ಲೇ. ರೈಟ್, 1951ರಲ್ಲಿ 1ನೇ ತಿದ್ದುಪಡಿ ಕಾಯ್ದೆ ಬಂತು. 1ನೇ ತಿದ್ದುಪಡಿ ಕಾಯ್ದೆ ಬಂತು. ಇದು ಸಂವಿಧಾನಕ್ಕೆ ಏನು ಮಾಡ್ತು? ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನ ಸೇರಿಸಿ, 9ನೇ ಅನುಸೂಚಿ ಸೇರಿಸಿ, ಈ 9ನೇ ಅನುಸೂಚಿಯನ್ನ ನ್ಯಾಯಾಂಗ ವಿಮರ್ಶೆಯಿಂದ ಹೊರಗಿಡ್ತು. ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈ 9ನೇ ಅನುಸೂಚಿಯಲ್ಲಿ ಯಾಕನ್ನೋದು ಹೇಳ್ತೀನಿ. ಯಾಕಂತಂದ್ರೆ ಸ್ವತಂತ್ರ ಸಿಕ್ಕಾಗ ಹಲವಾರು ಭೂ ಸುಧಾರಣೆಗಳನ್ನ ತರಲಿಕ್ಕೆ ಶುರು ಮಾಡ್ತು ಸರ್ಕಾರ. ಈ ಭೂ ಸುಧಾರಣೆಯಿಂದ ಯಾರು ಜಮೀನು ಕಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು? ಜಮೀನ್ದಾರರ ಭೂಮಿ ಕಡಿಮೆ ಆಯ್ತು. ಜಮೀನ್ದಾರರ ಭೂಮಿ ಏನಾಯ್ತು? ಕಬಳಿಕೆ ಶುರುವಾಯ್ತು. ಅವ್ರದ್ದು ತಗೊಂಡು ಬಡವರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈ ಜಮೀನ್ದಾರ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ವಿಧಿ 31ರ ಪ್ರಕಾರ ನಮ್ದು ಯಾವ ಹಕ್ಕಿದೆ? ಆಸ್ತಿಯ ಹಕ್ಕ ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ಕೋರ್ಟಲ್ಲಿ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ವಿಧಿ 31ರ ಪ್ರಕಾರ ಯಾವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ? ನಮ್ದು ಆಸ್ತಿಯ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ರೈಟ್, ಆಸ್ತಿಯ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಬಂದ್ಬಿಡು. ಇಲ್ಲಿಂದ ಶುರುವಾಯ್ತು ನೋಡ್ರಿ ಸಮಸ್ಯೆ. ಇದಾದ್ಮೇಲೆ ಅನೇಕ ಕಾನೂನುಗಳು ಬಂದವು. ಯಾವುದಾದ್ರೂ ಮೂಲಭೂತ ಹಕ್ಕುಗಳನ್ನ ನಾವು ಉಲ್ಲಂಘನೆ ಮಾಡಿದ್ರೆ ನಾವೇನ್ ಹೇಳ್ಬಿಡ್ತಿದ್ವಿ? ವಿಧಿ 9ರೊಳಗಡೆ ಹಾಕಿಬಿಡ್ತಿದ್ವಿ. ಇದನ್ನ ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿರ್ಲಿಲ್ಲ. ಇದನ್ನ ನೀವು ಏನ್ ಮಾಡುವಂಗಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ರೈಟ್, ಇದಕ್ಕೆ 1951ರಲ್ಲಿ ಯಾವ ಕೇಸ್ ಬಂತು? 1951ರಲ್ಲಿ ಶಂಕರಿ ಪ್ರಸಾದ್ ಪ್ರಕರಣ ಬಂತು. ಸರ್ ಇನ್ನೊಮ್ಮೆ ಹೇಳಿ ನೋಡ್ರಿ. ಸ್ವತಂತ್ರ ಸಿಕ್ಕ ನಂತರ ಭೂ ಸುಧಾರಣೆಗಳು ಆರಂಭವಾದವು. ಭೂ ಸುಧಾರಣೆಗಳಲ್ಲಿ ಏನ್ ಮಾಡ್ತಾರೆ? ಜಮೀನ್ದಾರರಿಂದ ಭೂಮಿಯನ್ನ ತಗೊಂಡು ಯಾರಿಗೆ ಕೊಡ್ತಾರೆ? ಉದಾಹರಣೆಗೆ ಒಂದ್ ಹೇಳಿದೆ ನಾನು, ಯಾವ್ದೋ ಒಂದು ಇದು ತಗೊಳ್ರಿ. ಮದ್ರಾಸ್ ರಾಜ್ಯ ಇತ್ತು. ಮದ್ರಾಸ್ ರಾಜ್ಯ ಏನ್ ಮಾಡ್ತು? ಮದ್ರಾಸ್ ಭೂ ಸುಧಾರಣಾ ಕಾಯ್ದೆ ತಂತು. ಇದೇನ್ ಮಾಡ್ತು? ಒಬ್ಬ ವ್ಯಕ್ತಿ ಎಷ್ಟು 20 ಎಕರೆಗಿಂತ ಜಾಸ್ತಿ ಹೊಂದುವಂತಿಲ್ಲ. ಸೀಲಿಂಗು. ಇದರಿಂದ ಯಾರ ಭೂಮಿ ಹೋಗ್ತದೆ ಸಾಬು? ಯಾರ ಭೂಮಿ ಹೋಗ್ತದಪ್ಪ ಇದರಿಂದ? ಯಾವ ಭೂಮಿಯನ್ನ ಕಳ್ಕೊಳ್ತಾರೆ? ಜಮೀನ್ದಾರರು ಭೂಮಿಯನ್ನ ಕಳ್ಕೊಂತಾರ. ಭೂಮಿ ಕಳೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಆದ್ರೆ ಜಮೀನ್ದಾರಿಗೆ ಏನಿತ್ತು? ವಿಧಿ 31ರ ಪ್ರಕಾರ ಏನಿತ್ತು? ಆಸ್ತಿ ಹಕ್ಕಿತ್ತು. ಆಸ್ತಿ ಹಕ್ಕು ಇದ್ರಿಂದ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಿಧಿ 32ರ ಅಡಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸರ್ಕಾರ ಪದೇ ಪದೇ ವಿಧಿ 32ರ ಅಡಿಯಲ್ಲಿ ಇದು ಮಾಡಿದ್ರಿಂದ 1ನೇ ತಿದ್ದುಪಡಿ ತಗೊಂಡ್ಬರುತ್ತೆ ಸರ್ಕಾರ. 1ನೇ ತಿದ್ದುಪಡಿ 1951. ಇದರ ಪ್ರಕಾರ ಅನುಸೂಚಿ 9 ಸೇರಿಸಲಾಗುತ್ತೆ. ಇದು ನ್ಯಾಯಾಂಗ ವಿಮರ್ಶೆಯಿಂದ ಹೊರಗೆ. ಅಂದ್ರೆ ಏನು? ಈಗ ಸಪೋಸ್ ನಾವು ಮದ್ರಾಸ್ ಭೂ ಸುಧಾರಣಾ ಕಾಯ್ದೆಯನ್ನ ಅನುಸೂಚಿ 9ಕ್ಕೆ ಸೇರಿಸಿದ್ರೆ, ಅದನ್ನ ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾ? ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾ? ಇಲ್ಲ. ಯಾಕಂದ್ರೆ ಅದು ನ್ಯಾಯಾಂಗ ವಿಮರ್ಶೆಯಿಂದ ಹೊರಗಡೆ ಇದೆ. ಅಂದ್ರೆ ನ್ಯಾಯಾಲಯದಲ್ಲಿ ಅನುಸೂಚಿ 9ರಲ್ಲಿರ್ತಕ್ಕಂಥ ಕಾನೂನುಗಳನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅನುಸೂಚಿ 9ರಲ್ಲಿರ್ತಕ್ಕಂಥ ಕಾನೂನುಗಳನ್ನ ನಾವೇನ್ ಮಾಡುವಂತಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿರ್ಲಿಲ್ಲ. ಈಗ ಕ್ಲಿಯರ್ ಆಯ್ತಾ ಏನಾಗಿತ್ತು ಅಂತ ಹೇಳಿ?
ಏನಾಗಿತ್ತು ಅಂತೇಳಿ ಗೊತ್ತಾಯ್ತಾ? ಓಕೆ. ಸೊ ಶಂಕರಿ ಪ್ರಸಾದ್ ಅವರು ಪ್ರಕರಣ ಹಾಕಿದ್ರು. ಅದನ್ನ ಬಡವರಿಗೆ ಕೊಡ್ತಾರ ಶಂಕರ? ರೈಟ್. ಶಂಕರಿ ಪ್ರಸಾದ್ ಪ್ರಕರಣ ಹೇಳ್ತೀನಿ ಕೇಳ್ರಿ. ಶಂಕರಿ ಪ್ರಸಾದ್ ಪ್ರಕರಣ ಏನ್ ಮಾಡ್ತು? ಪ್ರಕರಣ ಬಂತು. ಈ ಪ್ರಕರಣದಲ್ಲಿ ಏನ್ ಹೇಳ್ದ ಇವನು? ಒಂದನೇ ತಿದ್ದುಪಡಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳ್ದ. ಮೂಲಭೂತ ಹಕ್ಕುಗಳನ್ನ ಒಂದನೇ ತಿದ್ದುಪಡಿ ಏನ್ ಮಾಡ್ತಾ ಇದೆ? ಉಲ್ಲಂಘನೆ ಮಾಡ್ತಾ ಇದೆ. ಮಾಡ್ತಾ ಇತ್ತೋ ಇಲ್ವೋ? ಇದರಿಂದಾಗಿ ವಿಧಿ 31 ಅವ್ರದ್ದು ಉಲ್ಲಂಘನೆ ಆಗ್ತಾ ಇತ್ತೋ ಇಲ್ವೋ? ಆಗ್ತಾ ಇತ್ತಾ ಇಲ್ಲ? ಕಮೆಂಟ್ ಮಾಡೋದು ಬಿಟ್ಟು ಕ್ಲಾಸ್ ಕೇಳ್ರಿ. ಆಗ್ತಾ ಇತ್ತೋ ಇಲ್ವೋ? ಆಗ್ತಾ ಇತ್ತಾ? ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸಾಂವಿಧಾನಿಕ ತಿದ್ದುಪಡಿ ಮೂಲಕ, ಸಾಂವಿಧಾನಿಕ ತಿದ್ದುಪಡಿ ಏನಿದೆ ವಿಧಿ 368 ಅಡಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಇದು, ನೀವು ಇದರ ಮೂಲಕ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಬಹುದು. ಯಾವುದೇ ಭಾಗ ತಿದ್ದುಪಡಿ ಮಾಡಬಹುದು. ಹೌದಾ? ಹಾಗಾಗಿ ವಿಧಿ 13/2 ಏನು ಕಾನೂನು ಅಂತ ಕೊಟ್ಟಿದ್ದಾರೆ. ಈ ಕಾನೂನು ಏನು ಸಾಂವಿಧಾನಿಕ ತಿದ್ದುಪಡಿ ಒಳಗೊಳ್ಳುವುದಿಲ್ಲ. ತಿದ್ದುಪಡಿ ಒಳಗೊಳ್ಳುವುದಿಲ್ಲ ಅಂತೇಳಿ ಹೇಳ್ತದೆ. ಸೊ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಏನಾಯ್ತು? ಸಂಸತ್ತಿಗೆ ಅಧಿಕಾರವನ್ನು ನೀಡಲಾಯಿತು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಯಾರಿಗೆ ಹಕ್ಕು ನೀಡಲಾಯಿತು? ಯಾರಿಗೆ ಹಕ್ಕು ನೀಡಲಾಯಿತು? ಸಾಕ್ಬಿಡ್ರಿ ಇವತ್ತು. ಇದನ್ನ ವಾಪಸ್ ಹೇಳ್ತೀನಿ. ತಿದ್ದುಪಡಿ ನಾಳೆ ಒದ್ದಾಡಿ ಹೊಂಟ್ರಿ ನೀವು. 2 ತಾಸು ಪಾಠ ಕೇಳಲ್ಲ. ಆಫ್ಲೈನ್ದಾಗ 5-6 ತಾಸು ಕಂಟಿನ್ಯೂ ಹೆಂಗ್ ಕೇಳ್ತೀರಿ? ನಾಳೆ ಇನ್ನೊಮ್ಮೆ ಫಸ್ಟ್ ಇಂದ ಹೇಳ್ಬಿಡ್ತೀನಿ ತೋರ್ ತಿದ್ದುಪಡಿ. ಈಗ ಯಾರ್ಯಾರಿಗೆ ಡೌಟ್ ಅದ ಕೈ ಎತ್ತರಿ, ಮಾತಾಡ್ತೀನಿ. ಎಸ್, ಥ್ಯಾಂಕ್ ಯು ಸಿಂಹ. ಹೇಳಿದ್ದೀನಿ. ಇವಾಗ ಆಗಿನ ಸಂದರ್ಭದಲ್ಲಿ ಒಟ್ಟು ಮೂಲಭೂತ ಹಕ್ಕುಗಳು ಒಟ್ಟು 7 ಇದೆ ಸರ್. ಅಂದ್ರೆ ಆಸ್ತಿ ಹಕ್ಕು ಆಗಿರ್ಬೋದು, ಎಲ್ಲವೂ ಕೂಡ ಹಕ್ಕುಗಳಿತ್ತು ಸರ್ ಆಗ. ಆ ಸಂದರ್ಭದಲ್ಲಿ ಈಗ ಇವೇನಂದ್ರೆ ಆಸ್ತಿ ಉಲ್ಲಂಘನೆ, ಫಾರ್ ಎಕ್ಸಾಂಪಲ್ ಸರ್, ಅಂದ್ರೆ ಅತಿಯಾದ ಆಸ್ತಿಯನ್ನು ಹೊಂದಿರುವಂತ ಜಮೀನ್ದಾರ ಹತ್ರ ಇರೋ ಆಸ್ತಿಯನ್ನ ಸರ್ಕಾರದವ್ರು ಏನ್ ಮಾಡಿದ್ರು ಸರ್, ಅದನ್ನೇ ಉಳುವನೆ ಬೋಧುರಿ ಅಂತ ತಂದ್ರು, ಜಾರಿ ತಂದ್ರು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಭೂಮಿಯನ್ನು ಹಂಚಿಕೆ ಮಾಡಿದ್ರು ಸರ್. ಅದೇ ಸಂದರ್ಭದಲ್ಲಿ ಈ ಆಸ್ತಿ ಹಕ್ಕನ್ನು ಯಾಕೆ ರದ್ದು ಮಾಡಲಿಲ್ಲ ಸರ್? ಅದೇ ಸಂದರ್ಭದಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಇದಾಗ್ತಿಲ್ಲ ನಾನು. ಅದೆಲ್ಲ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಂತಲ್ಲ ಇದು. ಅದನ್ನ ರದ್ದು ಮಾಡಬಹುದೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಯ್ತಲ್ಲಿ. ಸರ್, ತಿದ್ದುಪಡಿ ಮಾಡಬಹುದು, ಅದನ್ನ ರದ್ದು ಮಾಡಬಹುದು. ರದ್ದು ಮಾಡಿದ್ರೆ ಮತ್ತೆ ಸರ್ಕಾರ ಎಲ್ಲರ ಆಸ್ತಿಯನ್ನ ಕಿತ್ಕೊಂಡ್ಬಿಟ್ರ ಸರ್, ಅಂದ್ರೆ ಕನಿಷ್ಠ ಇಷ್ಟ ಆಸ್ತಿ ಅಂತ ಇತ್ತಲ್ಲ ಸರ್? ಹಂಗ ಸಂವಿಧಾನದಲ್ಲಿ ಇರ್ಲಿಲ್ಲ ಅಲ್ಲ ಅದು, ಮೂಲ ಸಂವಿಧಾನದಲ್ಲಿ. ಸರ್. ಓಕೆ. ಸೊ ಎಲ್ಲರ ಆಸ್ತಿಯನ್ನ ಕಿತ್ಕೊಂಡ್ಬಿಟ್ರೆ ಸರ್ಕಾರಕ್ಕೆ ಅನಿಯಂತ್ರಿತ ಅಧಿಕಾರ ಸಿಕ್ಕಂಗಾಯ್ತು. ಹಂಗೂ ಬೇಡ, ಹಿಂಗೂ ಬೇಡ. ಅಂದ್ರೆ ನಂಗೆ ಇದು 31ನೇ ವಿಧಿ ಒಂದು ಆಸ್ತಿ ಹಕ್ಕು ಉಲ್ಲಂಘನೆ ಆಯ್ತಲ್ಲ ಸರ್, ಅದಕ್ಕೆ ಪ್ರಶ್ನೆ ಸರ್. ನಾಳೆ ಇನ್ನೊಂದ್ಸರ್ತಿ ನೀಟಾಗಿ ತಿದ್ದುಪಡಿ ಹೇಳ್ತೀನಿ ನೋಡಿ. ಫಸ್ಟ್ ತಿದ್ದುಪಡಿಯಿಂದಾನೇ ಶುರು ಮಾಡ್ತೀನಿ ನಾಳೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಸ್ ಹೇಳಿ ಸರ್. ನಮಸ್ತೆ ಸರ್. ಇದು ಕೃಷಿ ಕಾಯ್ದೆಗಳನ್ನ 9ನೇ ಅನುಸೂಚಿಯಲ್ಲಿ ಹಾಕಿದ್ರಂದ್ರೆ ಅದನ್ನ ಎಲ್ಲಿಗೂ ಪ್ರಶ್ನೆ ಮಾಡುವಂತಿರಲಿಲ್ಲ ಸರ್, ಹೆಂಗೆ? ಅದು ಹಂಗಿತ್ತು ಮೊದಲು, ಆಮೇಲೆ ಚೇಂಜ್ ಆಯ್ತು. ಮೊದಲು ಹಂಗಿತ್ತು, ಆಮೇಲೆ ಅದು ಚೇಂಜ್ ಆಯ್ತು. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಅದನ್ನ ಹೇಳ್ತೀನಿ ನಾನು. ಹೇಳಿ ಅಕ್ಷತಾ. ಹೇಳ್ರಿ ಸರ್. ಇದು 359ನೇ ತಿದ್ದುಪಡಿ ಇದು ವಿಧಿ ಪ್ರಕಾರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಇದು ಮೂಲಭೂತ ಹಕ್ಕುಗಳನ್ನ ಅಮಾನತದಲ್ಲಿ ಇಡಬೇಕು. ಬಟ್ ಇಡಬಹುದಲ್ವಾ? ಅದ್ ನಮ್ಗ ಅವ್ರು ಇಟ್ಟಾರಂತ ಹೇಳ್ಕ್ರಿಂದ ನಾವು ಏನೋ ಅವ್ರ ಮೇಲೆ 32ನೇ ವಿಧಿ ಪ್ರಕಾರ ಇದು ಮಾಡ್ಬೋದಾ? ವಿಶೇಷ ಆರ್ಡರ್ ಇಂದ 32 ಕೂಡ ಅಮಾನತ್ ಮೇಲೆ ಇಡಬಹುದು ಪ್ರೆಸಿಡೆಂಟ್ ಅವರು. ಕೆಳಕ್ಕೆ ಬರಂಗಿಲ್ಲ, ನ್ಯಾಯಾಲಯಕ್ಕೆ ಹೋಗಕ್ ಬರೋದಿಲ್ಲ ಸರ್? ಇಲ್ಲೇ ತಗೊಳ್ಳೇ ಬಿಡ್ತಾರೆ. ಮನೆ ಬಾಗ್ಲಾನೆ ಬಂದ್ ಮಾಡ್ಬಿಡ್ತಾರೆ. ನಿಮ್ಮ ಮಂದಿ ಬರ್ ನಿಂದಿರ್ಸ್ಕೊಳ್ತಾರೆ. ಆಯ್ತು, ಥ್ಯಾಂಕ್ ಯು ಸರ್. ಎಸ್ ಹೇಳ್ರಿ ಕೀರ್ತಿ.
ಮೂಲಭೂತ ಹಕ್ಕುಗಳನ್ನ ಅಮೆರಿಕದಿಂದ ಆಯ್ತು ಎಲ್ಲಾ ಕಡೆಯಿಂದ ತೋತಿ ಫಸ್ಟ್ ಅವ್ರ ಅಲ್ಲೇ ಎಲ್ಲಿಂದ ತೋತಿಯಲ್ಲ ಫಸ್ಟ್ ಅವರಿಗೆ ಪತ್ರನ ಬರಿಬೋದ, ಅವ್ರಿಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದಾ, ಏನ್ ಮಾಡಿ ತಗೋಬಹುದು? ಅದೇನ್ ಅವ್ರದೇನ್ ಕಾಪಿರೈಟ್ ಇರಲ್ಲ ಅದನ್ನ. ಕಾಪಿರೈಟ್ ಅಂದ್ರೆ ಅವ್ರು ತೋತಿವಂತ ಅದಕ್ಕೆ ಅಂಬೇಡ್ಕರ್ ಅದನ್ನ ಹೇಳ್ತಾರೆ, ಸಂವಿಧಾನ ಎಲ್ಲಾ ದೇಶಗಳಲ್ಲಿ ಸಂವಿಧಾನದ ತತ್ವಗಳು, ರಾಷ್ಟ್ರದ ತತ್ವಗಳು ಎಲ್ಲಾ ಕಡೆ ಒಂದೇ ಆಗಿರ್ತದೆ. ಸೊ ಹೀಗಾಗಿ ನಾವ್ ಇದನ್ನ ಕಾಪಿ ಮಾಡಿದೀವಿ ಅಂತ ಹೇಳಕ್ ಬರಲ್ಲ. ಅಂದ್ರೆ ನಾವು ಮತ್ತೆ ಇಲ್ಲಿ ಎರವಲು ಪಡೆದಿದ್ದೀವಿ ಅಂತ ಎಲ್ಲಾ ಕಡೆ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಕೇಳಿದೀವಿ ಸರ್. ಎರವಲು ಪಡೆದಿದ್ದೀವಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿಲ್ಲ, ಅದರಲ್ಲಿ ನಮ್ಮ ದೇಶಕ್ಕೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದೀವಿ ಅದನ್ನ. ಅಂದ್ರೆ ಇನ್ನೊಂದ್ಸರ ಮೂಲಭೂತ ಹಕ್ಕುಗಳಂತ ಪರಿಕಲ್ಪನೆ ಎಲ್ಲಿಂದ ಮೂಡ್ತು ಸರ್, ಹೇಗೆ ಬಂತು? ಮ್ಯಾಗ್ನಾ ಕಾರ್ಟಾ, ಜಾನೊಂದು ಮ್ಯಾಗ್ನಾ ಕಾರ್ಟಾ ಇಂದ ಶುರು ಆಯ್ತದು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಎಲ್ಲಿ ಉಲ್ಲೇಖ ಇದ್ದಿದ್ದಿಲ್ಲ ಸರ್? ಇಲ್ಲ ಎಲ್ಲಿಯೂ ಇರ್ಲಿಲ್ಲ ಮೊದಲು. ಓಕೆ, ಥ್ಯಾಂಕ್ ಯು. ಹೇಳಿ ಟಿಎಸ್ ಮಿಸ್ ದ ಇನ್ವೈಟ್ ಮಲ್ಲಿಕಾ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಸರ್ ಕೇಳಿಸ್ತಾ ಇದೆ? ಹೇಳಿ ಸರ್, ನನ್ಗೆ ಹಿಸ್ಟ್ರಿಯಿಂದ ಒಂದು ಸ್ಮಾಲ್ ಡೌಟ್ ಬಂತು ಸರ್. ಅದೇ ಬೆಂಕಿ ಕಂಡಿದ್ದು ಹಳೆ ಶಿಲಾಯುಗನೋ ಅಂತ ಸರ್. ನಿಮ್ ಕ್ಲಾಸ್ ಅಲ್ಲಿ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ ಸರ್. ಬೆಂಕಿ ಇರ್ಲಿಲ್ಲ ಹಳೆ ಶಿಲಾಯುಗದಲ್ಲಿ. ಇರ್ಲಿಲ್ವಾ ಸರ್? ಇನ್ನೊಂದ್ ಸರ್, ತುಂಬಾ ಜನ ನಂತರನೇ ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ನ ಕೊನೆಯ ಭಾಗ ಮತ್ತು ಈ ಮಧ್ಯ ಶಿಲಾಯುಗದಲ್ಲಿ ಎಲ್ಲೂ ಕೂಡ ನಮಗೆ ಆ ರೀತಿ ಕಂಡು ಬಂದಿಲ್ಲ, ಬಟ್ ಇರಬಹುದು ಅಂತ ಹೇಳ್ತಾರೆ. ಬಟ್ ನಮಗ್ ಕಂಡು ಬಂದಿದ್ದು ಮಧ್ಯ ಶಿಲಾಯುಗದ ಕೊನೆಯ ಭಾಗ ಹಾಗೂ ನವಶಿಲಾಯುಗದ. ಸರ್, ಹಾಗಾದ್ರೆ ಅಷ್ಟುವರೆಗೂ ಹಳೆ ಶಿಲಾಯುಗದಲ್ಲಿ ಮಾನವರು ಗೆಣಸು ಆ ತರನೇ ತಿನ್ಕೊಂಡ್ ಬದುಕಿದ್ದಾರೆ, ಆತರ ಬೇಯಿಸಿ ತಿಂದಿಲ್ಲ ಹಾಗಾದ್ರೆ? ಇಲ್ಲ ಹಸಿದನ್ನ ತಿಂದಿದ್ದಾರೆ. ಓಕೆ ಸರ್, ಇನ್ನೊಂದ್ ಡೌಟ್ ಸರ್. ತುಂಬಾ ಜನ ಕ್ವಶನ್ಸ್ ಇರುತ್ತೆ ಸರ್, ಕೇಳ್ತಾ ಇರ್ತಾರೆ, ನಿಮ್ಗೆ ಇರಿಟೇಟ್ ಅನ್ಸುತ್ತೆ. ಸೊ ತುಂಬಾ ಜನ ಸರ್, ನನ್ಗೆ ಗೊತ್ತಿರೋ ಪ್ರಕಾರ ನವೋದಯ ಸ್ಟೂಡೆಂಟ್ಸ್ ತುಂಬಾ ಜನ ಅನ್ ಅಕಾಡೆಮಿ ನೋಡ್ತಿದಾರೆ ಅಂತ ಗೊತ್ತಾಯ್ತು ಸರ್. ತುಂಬಾ ಯೂಸ್ಫುಲ್. ಎಸ್ ಸರ್, ನನ್ಗೆ ಏನ್ ಸರ್? ನೀವು ನವೋದಯ ಸ್ಟೂಡೆಂಟ್? ನೋ ಸರ್, ಇಲ್ಲ ಸರ್. ನಾನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೆಲವೊಬ್ರು, ಅಂದ್ರೆ ಈಶ್ವರ್ಗಿರಿ ಸರ್ ಕ್ಲಾಸ್ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, 6th 5th ಅವ್ರಿಗೂ ನೋಡ್ತಾ ಇದಾರೆ ಸರ್. ನಿಮ್ ಬಗ್ಗೆ ಅಂದ್ರೆ ನನ್ಗೆ ಅನ್ಸ್ತು ಸರ್, ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸರ್. ಕೆಲವೊಬ್ರಿಗೆ ಸರ್ ನಂತರನೇ ತುಂಬಾ ಡೌಟ್ಸ್ ಇರುತ್ತೆ ಸರ್, ಯಾಕಂದ್ರೆ ನಮ್ಗೇನು ಗೊತ್ತಿರಲ್ಲ. ಕೆಲವೊಬ್ರು BE ಇಂದ ಬಂದಿರ್ತಾರೆ, ಕೆಲವೊಬ್ರು ಬಿಲೋ 10th ಇಂದ ಇರ್ಬೋದು ಸರ್. ಕೆಲವೊಬ್ರು ಕ್ವಶನ್ ಯಾರಿಗೆ ಡೌಟ್ ಬರ್ತದೆ ಅವ್ರು ಅಷ್ಟೇ ಡೌಟ್ ಬರಲಿಲ್ಲ ವಿದ್ಯಾರ್ಥಿಗಳೇ ಅಲ್ಲ. ಆದ್ರೆ ಮಧ್ಯದಲ್ಲಿ ಡೌಟ್ಸ್ ಕೇಳೋದ್ರಿಂದ ಏನಾಗುತ್ತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಇನ್ಮೇಲೆ ಟೈಮ್ ಫಿಕ್ಸ್ ಮಾಡಿದೀವಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ತರ ಎಜುಕೇಶನ್ ಸಿಗಲ್ಲ ಸರ್, ಯಾಕಂದ್ರೆ ಇಷ್ಟೊಂದು ಡೆಪ್ತ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಸರ್. ಸರ್, ಇನ್ನೊಂದು ಸರ್ ರಿಕ್ವೆಸ್ಟ್ ಏನಂದ್ರೆ, ಸ್ವಲ್ಪ ಎಜುಕೇಶನ್ ಬಗ್ಗೆ ಸ್ವಲ್ಪ ಲಾಸ್ಟ್ ಅಲ್ಲಿ ಒಂದು few ವರ್ಡ್ಸ್ ಹೇಳಿ ಸರ್, ಯಾಕಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಓದಕ್ಕೆ ಸರ್. ಯಾಕಂದ್ರೆ ಒಬ್ಬೊಬ್ರು ಯಾರು ಇನ್ಸ್ಪಿರೇಷನ್ ತಗೊಳ್ಬೇಕು ಅಂತ ಗೊತ್ತಾಗಲ್ಲ ಸರ್, ಬ್ಲೈಂಡ್ಲಿ ಬುಕ್ ಇಟ್ಕೊಂಡು ಓದ್ತಾರೆ ಅಂತ ಗೊತ್ತಾಗಲ್ಲ. ಅಂದ್ರೆ ಒಂದು ಈಸಿ ಇದೆ, ನಾನು ಫ್ರೀ ಇದೀನಿ, ಯಾರು ತಗೊಂಡಿಲ್ಲ, ನನ್ನನ್ನ ತಗೊಂಡ್ಬಿಡ್ರಿ ಬೆಸ್ಟ್. ಸರ್ ಅಲ್ಲ ಸರ್, ಕರೆಕ್ಟ್ ಸರ್, ನಿಮ್ಮನ್ನ ತಗೋಬೇಕು. ಯಾಕಂದ್ರೆ ನೀವ್ ಎಷ್ಟೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಿದೀರಾ. ಸೊ ಇಷ್ಟೊಂದು ಡೀಪ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಎ ಜೋಕ್ ಅಲ್ವಾ ಸರ್? ಯಾಕಂದ್ರೆ ಎಷ್ಟೊಂದು ನಾಲೆಜ್ ಮೈಂಡ್ ಅಲ್ಲಿ ಇಟ್ಕೊಂಡಿದೀರಾ ಸರ್, ನಮ್ ಖುಷಿ ಆಗುತ್ತೆ ಸರ್. ತಗೋಬಹುದು ಎಲ್ಲ. ಈಗ ವಿವೇಕಾನಂದ ಅಂದ್ರೆ ಕೋಟ್ಯಾಂತರ ಜನ ಇರ್ತಾರೆ, ಮಹಾತ್ಮ ಗಾಂಧಿ ಅವರು ಕೋಟ್ಯಾಂತರ ಜನ. ನಾನ್ ಫ್ರೀ ಇದೀನಿ, ಬೇಕಾದ್ರೆ ತಗೊಳ್ಳಿ. ಸರ್, ಹಂಗೆ ಸ್ವಲ್ಪ ಮುಂದೆ ಎಕ್ಸಾಮ್ಸ್ ಬರ್ತಾ ಇದೆ ಅಲ್ಲ ಸರ್, UPSC ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆ. ಕೆಲವೊಬ್ರು ಇನ್ನು ಇವಾಗ ಸ್ಟಾರ್ಟ್ ಮಾಡೋದಿರ್ತಾರೆ. ಸೊ ಹೇಳ್ತೀರಿ ಸರ್, ಯಾಕಂದ್ರೆ ಯಾವ ಬುಕ್ಸ್ ಅಂತಾನು ಹೇಳಿ ಸರ್. ಕೆಲವೊಬ್ರಿಗೆ ಗೊತ್ತಿಲ್ಲ ಸರ್, ನನ್ಗೆ ಅಸಲ್ ಗೊತ್ತಿಲ್ಲ ಸರ್. ನಿಮ್ಮ ಹತ್ರನೇ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡಿದೀನಿ ಸರ್. ನಂತರ ಇನ್ನೂ ತುಂಬಾ ಜನ ಇರ್ತಾರೆ. ಒಂದ್ 10 minutes ಹೇಳಿ ಸರ್ ಪ್ಲೀಸ್, ದಯವಿಟ್ಟು. ಸರಿ. ನಾಳೆ ನಿಮಗೆ ಒಂದ್ ಸ್ವಲ್ಪ ಪ್ರಿಪರೇಷನ್ ಬಗ್ಗೆ ನಾಳೆ ಒಂದು ಲಾಸ್ಟ್ 10 minutes ಹೇಳ್ತೀನಿ, ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ ಅರುಣ್ ಹೇಳಿ. ಅರುಣ್ ಹೇಳಿ ಅರುಣ್. ಕರ್ನಾಟಕ ಹಿಸ್ಟ್ರಿ ಸ್ವಲ್ಪ ಹೋಗ್ಲಿ, ಮುಂದಿನ ತಿಂಗಳು ಫಸ್ಟ್ ವೀಕೆಂಡ್ ಅಲ್ಲಿ ಮಾಡ್ತೀನಿ, ಶುರು ಮಾಡ್ತೀನಿ. ಅದೇ ಸರ್, ನೀವು ಮಾಡ್ತಾ ಇದ್ರಲ್ಲ, ಹಂಗಾಗಿ ಡೈಲಿ 2 ಗಂಟೆ ಇದೇ ಕ್ಲಾಸ್ ಇದೆಯಲ್ಲ, ನಾನು ಟೈಮ್ ಸಿಗ್ತಾ ಇಲ್ಲ. ಎಲ್ಲ ಫ್ರೀ ಕ್ಲಾಸ್, MCQ ಕ್ಲಾಸ್ ಬಿಟ್ಟು ಅಲ್ಲಿ ಕರ್ನಾಟಕ ಹಿಸ್ಟ್ರಿ ಮಾಡಬೇಕು. ಅಲ್ಲಿ ಹುಡುಗರು
ಹಳೆ ಕೋರ್ಸ್ ಚೆನ್ನಾಗಿದೆ ಸರ್ ಸರ್ ನೋಟ್ಸ್ ಏನ್ ಬರ್ಕೊಂಡಿಲ್ಲ ಸರ್ ಹಾಗಾಗಿ ಈಗ ಅಂದ್ರೆ ಮಾಡೋಣ. ನೆಕ್ಸ್ಟ್ ಕೋರ್ಸ್ ಅದೇ ಕರ್ನಾಟಕ ಹಿಸ್ಟ್ರಿ ಆಯ್ತಾ ಸರ್. ನಮ್ದು ಸ್ವಲ್ಪ ಎಕನಾಮಿಕ್ಸ್ ನೋಡಿ ಸರ್ ಏನಂತಾನೆ ಇದೆ ಫಸ್ಟ್ ಹೇಳ್ತಿರೋದು ಏನು ಅರ್ಥ ಆಗಲ್ಲ ಸರ್. ಎಕನಾಮಿಕ್ಸ್ ನಮಗೆ ಏನಂತಾನೆ ಸದ್ಯ ಗೊತ್ತಾ ಇದೆ ಈಗ ಕಲಿತೀರ ಸರ್. ಧ್ರುವ ಸರ್ ಕ್ಲಾಸ್ ನೋಡಿ, ಧ್ರುವ ಸರ್ ಇದಾರೆ, ಮಲ್ಲಪ್ಪ ಸಂಗಾತಿ ಸರ್ ಇದಾರೆ, ನೋಡ್ರಿ ಅವ್ರ ಕ್ಲಾಸ್ ಚೆನ್ನಾಗಿರ್ತಾರೆ ಸರ್. ನಿಮ್ದೆ ಹಿಸ್ಟ್ರಿ ಜಿಯೋಗ್ರಫಿ ಎಲ್ಲ ನಿಂತು ಕವರ್ ಮಾಡ್ತಾರೆ ಸರ್. ಆಮೇಲೆ ಎನ್ವೈರನ್ಮೆಂಟ್ ಗೊತ್ತದೆ, ಹಿಸ್ಟ್ರಿ ಜಿಯೋಗ್ರಫಿ ನನಗೆ ಗೊತ್ತಿದೆ, ಅದು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಅದು ಎಕನಾಮಿಕ್ಸ್ ಅಂದ್ರೆ. ಎಕನಾಮಿಕ್ಸ್ ನನಗೆ ಗೊತ್ತು, ನಾನು UPSC ಓದಿದ್ದೀನಿ ಅಂದ್ರೆ ಗೊತ್ತು, ಬಟ್ ಡೀಪ್ ಆಗಿ ನನಗೆ ಗೊತ್ತಿಲ್ಲ. ಡೀಪ್ ಆಗಿ ಗೊತ್ತಿಲ್ಲ ಸಬ್ಜೆಕ್ಟ್ ಮಾಡಬಾರ್ದು ಅಂತ ನಾನು ಬಿಟ್ಟಿದ್ದೀನಿ ಅಷ್ಟೇ ಸರ್. ಇನ್ನೊಂದ್ಸತಿ ಪೊಲಿಟಿ ಮಾಡಿದ್ರೆ ಬಹಳ ಡಿಫ್ರೆಂಟ್ ಇರುತ್ತೆ ಸರ್. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಏನೇನು ಸೇರ್ತದೆ ಸರ್? ಮತ್ತೆ ಎಲ್ಲ ನೋಡ್ರಿ, ನಾನು ಪ್ರತಿದಿನಾನು ನಮ್ಮಲ್ಲಿ ನಾವು ಕಂಟೆಂಟ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಈ ಕೋರ್ಸ್ ಅಲ್ಲಲ್ಲ ಹಿಸ್ಟ್ರಿ ಕೋರ್ಸ್ ಇದು 6 ತಿಂಗಳಿಂದ ಈಗ